ಗಜಮುಖನ ನಿನ್ನ ಪಾದವನೆಲವೇ ಪಾದವನೆಲವೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಮಜಗೆ ಕೈ ಮುಗಿದ ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡ ಮಡುತ್ತ ಪಾದಾಂಬುಜಗೆ ಪೊಡ ಮಡುತ್ತವರ್ಲಿ ಮೇಲೆ ಕಥಾಮೃತವ ವಾಸುಕಿ ಜಯನ
ಒತ್ತಿಸುತ್ತ ಪಾದವನು ಕಡಲ ಸುದೆಯೋ ಒತ್ತಿಸುತ್ತ ಪಾದವನು ಸಂತಸವೆತ್ತು ನುಡಿದ ಚಿತ್ತ ಜಯ ಲಕ್ಷ್ಮೀದೇವಿ, ನನ್ನ ಪಾದಪೂಟದಲ್ಲೇ ನೀನಿದ್ದೀಯ. ಕ್ಷೀರಸಾಗರವಿದು. ಕ್ಷೀರಸಾಗರಕ್ಕೆ ನಾನೊಡೆಯ ಎಂಬ ಹಾಗೆ ಲೋಕದ ಭಕ್ತಾದಿಗಳು ನಮ್ಮನ್ನು ಕೊಂಡಾಡ್ತಾ ಇದ್ದಾರೆ. ಮೂರು ರೂಪೊಂದಾಗಿ ಪ್ರಳಯದ ವಾರಿಯಲ್ಲಿ ವಟಪತ್ರ ಶಯನದಲ್ಲಿ ಸೇರಿದವನು ನಾನು ಅಂತೇಳಿಯೂ ಹೇಳ್ತಾರೆ. ಹಾಗಾದ್ರೆ ಈ ಮೂರು ರೂಪ ಒಂದಾದದ್ದು ಯಾಕೆ? ಈ ಒಂದಿದ್ದದ್ದು ಮತ್ತೆ ಮೂರಾದದ್ದು ಯಾಕೆ? ಇದು ಕಾಲ ನಿರ್ಣಯ. ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿ ಸ್ಥಿತಿ ಲಯಾಧಿಕಾರಗಳಿಗೆ ಹಕ್ಕುದಾರರಾದಂತಹ ನಾವು ತ್ರಿಮೂರ್ತಿಗಳು. ಹೌದಲ್ವಾ? ಲೋಕವನ್ನು ಉದ್ಧರಿಸುವುದಲ್ಲಿ ಧರ್ಮೋದ್ಧಾರ ಕಾರ್ಯದಲ್ಲಿ ನಾವು ಮೂವರೂ ಕೂಡ ಕರ್ತವ್ಯ ಪರರಾಗಿದ್ದೇವೆ ಎಂಬುದು ಎಲ್ಲರೂ ತಿಳಿದಂತಹ ವಿಚಾರ. ಹೌದು. ಹಾಗಾದರೆ ಒಂದೇ ಒಂದು ಶಕ್ತಿ, ನಿರಾಕಾರೆ ನಿರ್ಗುಣೆ ನಿರೂಪಮೆಯಾದಂತಹ ಆದಿಶಕ್ತಿ ನಮ್ಮ ಮೂವರನ್ನು ಸೃಷ್ಟಿಸಿ ಸೃಷ್ಟಿ ಸ್ಥಿತಿ ಲಯಾಧಿಕಾರಗಳನ್ನು ನಮಗೆ ನೀಡಿದವಳು. ಹೌದಲ್ಲ? ಅದು ಎನ್ನಲೋ ಅವಳು ಎನ್ನಲೋ ಅಂತೂ ಬ್ರಹ್ಮ, ಪರಬ್ರಹ್ಮ. ಪರಬ್ರಹ್ಮ ಅಂದ್ರೆ ಯಾರು? ಈ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಶಕ್ತಿಯ ಉಗಮ. ಅದನ್ನು ಓಂ ಎಂಬ ಹಾಗೆ ನಾವು ಕರೆಯುತ್ತೇವೆ. ಓಂಕಾರದಲ್ಲಿ ಸಮಸ್ತವೂ ಅಡಗಿದೆ ಎಂಬುದು ತಾತ್ಪರ್ಯ. ಈ ಓಂಕಾರದುವೇ ವಿಭಜನೆಯಾಗಿ ಮೂರು ಶಕ್ತಿಗಳಾಗಿ ಮೂರು ಮೂರ್ತಿಗಳಾಗಿ ನಾವು ಆವಿರ್ಭವಿಸಿದವರು, ನಾವು ಹುಟ್ಟಿದವರಲ್ಲ. ಜಗನ್ಮಾತೆಯ ಸಂಕಲ್ಪದಂತೆ ಮೂರು ಮೂರ್ತಿಗಳಾದಂತಹ ನಾವು ಆವಿರ್ಭವಗೊಂಡವರು. ಆದರೂ ಕೂಡ ನಮ್ಮನ್ನು ಗುರುತಿಸುವುದಕ್ಕೆ ನಮಗೊಂದೊಂದು ಹೆಸರು, ನಮಗೊಂದೊಂದು ಲೋಕ, ನಮಗೆ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯ ಇದೆ. ಇದನ್ನು ಜಗನ್ಮಾತೆಯೇ ನಿರ್ಣಯಿಸಿದವಳು, ನಮಗೆ ಆದೇಶಿಸಿದವಳು. ಬ್ರಹ್ಮನಿಗೆ ಸೃಷ್ಟಿ, ವಿಷ್ಣುವಾದಂತಹ ನನಗೆ ಪಾಲನಾಧಿಕಾರ, ಶಂಕರನಿಗೆ ಲಯಾಧಿಕಾರ. ಹಾಗಾದರೆ ಬ್ರಹ್ಮನೇ ಸೃಷ್ಟಿ ಮಾಡುವುದು, ವಿಷ್ಣುವೇ ಪಾಲನೆ ಮಾಡುವುದು, ಶಂಕರನೇ ಲಯಗೊಳಿಸುವುದ ಅಧಿಕಾರ ಅಲ್ವಾ? ಪ್ರತ್ಯೇಕವಾಗಿ ನಾವು ಗುರುತಿಸಿದೆವು ಅಂತೇಳಿ ಆದ್ರೆ ಮೂರು ರೂಪೊಂದಾಗಿ ಎಂಬುದಕ್ಕೆ ಅರ್ಥವೇನು? ಹಾಗಾದ್ರೆ ಪ್ರಾರಂಭದಲ್ಲಿಯೇ ಅದು ನಿರ್ಣಯವಾಗಿದೆ. ಬ್ರಹ್ಮದೇವ ನನ್ನ ಉದರವನ್ನು ಶೋಧಿಸಿ ನಾನೇ ಸರ್ವಸ್ವ ಎಂಬ ಹಾಗೆ ತಿಳಿದುಕೊಂಡಿದ್ದಾನೆ. ಹರನು ಮೊದಲೇ ನನ್ನಲ್ಲಿ ಲೀನವಾಗಿದ್ದಾನೆ. ಹಾಗಾದರೆ ರಾಜಸ ಗುಣವೋ ಸಾತ್ವಿಕ ಗುಣವೋ ತಾಮಸವೋ ಈ ಮೂರೂ ಗುಣಗಳು ಒಂದಾಗಿ ನನ್ನಲ್ಲೇ ಅಡಕವಾಗಿದೆ. ಆದ್ದರಿಂದಲೇ ಮೂರು ರೂಪೊಂದಾಗಿ ಪ್ರಳಯದ ವಾರಿಯಲ್ಲಿ ಇದ್ದಂತಹ ನನ್ನನ್ನು ಬ್ರಹ್ಮಾಂಡೋದರ ಭರಿತ ಅಂತೇಳಿ ಕೊಂಡಾಡ್ತಾರೆ. ದೇವಿ, ಯುಗ ಧರ್ಮದಂತೆ ಕಾಲ ನಿರ್ಣಯದಂತೆ ನಾವು ನಮಗೆ ಒದಗಿ ಬಂದಂತಹ ನಮಗೆ ಆದೇಶಿಸಲ್ಪಟ್ಟಂತಹ, ಯಾರು ಆದೇಶ ಮಾಡಿದ್ದು? ಲೋಕಮಾತೆ ಜಗನ್ನಿಯಾಮಕಿ. ಅವಳ ಆದೇಶದಂತೆ ನಾವು ಕರ್ತವ್ಯ ಪರರಾಗಿದ್ದೇವೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮ ಸೃಷ್ಟಿಸಿದಂತಹ ಸಮಸ್ತ ಜೀವರಾಶಿಗಳನ್ನು ಪಾಲನೆ ಮಾಡುವಂತಹ ಹೊಣೆ ನನಗೆ. ಕಾಲ ಬಂದಾಗ, ಬ್ರಹ್ಮ ಬರೆದಂತಹ ಆಯುಸ್ಸು ಮುಗಿದಾಗ ಎಲ್ಲ ಜೀವರಾಶಿಗಳ ಹನನವೂ ಕೂಡ ಹರನಿಂದ ಆಗುತ್ತದೆ ಎಂಬುದು ತಾತ್ಪರ್ಯ. ಆದರೆ ಇದು ಸಾತ್ವಿಕ ಲೋಕ, ಇಲ್ಲಿ ತಾಮಸವೇ ಇಲ್ಲವೇ? ಸಜ್ಜನರಿಗೆ ಕಷ್ಟ ಬಂದಾಗ ಅವರನ್ನು ಪೊರೆಯುವುದಕ್ಕೆ ತಾಮಸ ಗುಣವನ್ನೂ ನಾನು ನನ್ನಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಅದಕ್ಕೆ ಯುಗ ಯುಗಾಂತರಗಳಲ್ಲಿ ಅನೇಕಾನೇಕ ಅವತಾರಗಳನ್ನೆತ್ತಿ ಆ ಮೂಲಕವಾಗಿ ದುಷ್ಟರ ಹನನವನ್ನು ಮಾಡುವಾಗ ತಾಮಸ ಪ್ರವೃತ್ತಿಯೂ ನನ್ನಲ್ಲಿ ಅಡಗಿದೆ ಎಂಬುದು ಲೋಕ ತಿಳಿದಂತಹ ವಿಚಾರ. ಆದ್ದರಿಂದಲೇ ಶಿಷ್ಟರು ಹಾಗೂ ದುಷ್ಟರು, ಬೆಳಕು ಹಾಗೂ ಕತ್ತಲೆ, ದ್ವಂದ್ವಮಯವಾದಂತಹ ಈ ಜಗತ್ತು ತ್ರಿಂದ್ವ ಅಂತೇಳಿ ಕೆಲವರು ಹೇಳಬಹುದು.
ಒಂದೇ ಒಂದು ಅಂತೇಳಿಯೂ ಅನ್ನಬಹುದು. ಹೇಳ್ಬೋದು. ಆದರೆ ದ್ವಂದ್ವವಾಗಲಿ ತ್ರಿದ್ವವಾಗಲಿ ಎಲ್ಲವೂ ಕೂಡ ಒಂದರಿಂದಲೇ ಹುಟ್ಟಿದ್ದು ಎಂಬ ಸತ್ಯವನ್ನು ತಿಳಿದವರಿಗೆ ಈ ಲೋಕದಲ್ಲಿ ನಮ್ಮನ್ನು ತಿಳಿಯುವುದಕ್ಕೆ ಕಷ್ಟವೇ ಇಲ್ಲ. ಇಲ್ಲ. ವಾಸುಕಿಯ ಮೇಲೆ ಶಯನ ಮಾಡಿದಂತಹ ನಾನು ಲೋಕದ ಆಗುಹೋಗುಗಳನ್ನು ನಿರ್ಣಯಿಸುವಂತಹ ಹೊತ್ತಿನಲ್ಲಿ ನನ್ನ ಪಾದಮೂಲದಲ್ಲಿ ಸಮುದ್ರದಿಂದ ಎದ್ದು ಬಂದಂತಹ ನಿನ್ನನ್ನು ಕೈ ಹಿಡಿದವನು ನಾನು. ಹೌದು, ಸಮುದ್ರ ಮಥನ ಕಾಲದಲ್ಲಿ ನಿನ್ನನ್ನು ನನಗೆ ಧಾರೆ ಎರೆದವನೇ ನನ್ನವನಾದಂತಹ ಪರಮೇಶ. ಅಂದ್ರೆ ಒಂದು ಅರ್ಥದಲ್ಲಿ ಈ ವ್ಯವಸ್ಥೆ ಇದೆಯಲ್ಲ, ಇದಕ್ಕೊಂದು ಮೂಲ ಅರ್ಥ ಏನು ಎಂಬುದು ಹುಡುಕುವುದಕ್ಕೆ ಕಷ್ಟವಾಗುತ್ತದೆ. ಮೂರು ಒಂದೇ ಆದರೆ ಒಬ್ಬ ಧಾರೆ ಎರುವುದೇನು, ಒಬ್ಬ ಕೈ ಹಿಡಿಯುವುದೇನು. ಆದರೂ ಕೂಡ ದೇವದೇವೋತ್ತಮರಾದಿಯಾಗಿ ಎಲ್ಲರೂ ಕೂಡ ನಮ್ಮನ್ನು ಸ್ತುತಿಸಿ ಆ ಮೂಲಕವಾಗಿಯೇ ಸಾತ್ವಿಕ ಗುಣಯುತನಾದಂತಹ ನನ್ನ ಆಸರೆಯಲ್ಲಿ ಧರ್ಮೋದ್ಧಾರ ಕಾರ್ಯದಲ್ಲಿ ಇಂದ್ರಾದಿ ದೇವತೆಗಳು ನಿರತರಾಗಿದ್ದಾರೆ ಎಂಬ ಸತ್ಯವನ್ನು ಸಮಸ್ತರೂ ತಿಳಿದಿದ್ದಾರೆ. ಲಕ್ಷ್ಮೀದೇವಿ ದೇವ, ನೀನು ಕಾಲೊತ್ತುತ್ತಿರುವಂತಹ ಈ ಸಂದರ್ಭದಲ್ಲಿ ನಿನ್ನ ಮುಖವನ್ನು ನೋಡುವುದಕ್ಕೆ ನನಗೆ ಬಹಳಷ್ಟು ಸಂತಸವಾಗುತ್ತದೆ. ಯಾಕಂದರೆ ಎಂದಿನಂತಲ್ಲ, ನೀನು ಇಂದು ವಿಶೇಷವಾದಂತಹ ಕಳೆ ನಿನ್ನ ಮುಖಾರವಿಂದದಲ್ಲಿ ನಾನು ನೋಡುತ್ತಲಿದ್ದೇನೆ. ಕಾರಣ ನಿಮಗೆ ಗೊತ್ತಾಗಿರ್ಬೋದು. ಕಾರಣ ಏನೋ ಗೊತ್ತಾಗಲಿಲ್ಲ. ಆ ಬಗ್ಗೆ ನಾನು ಆಲೋಚನೆಯೂ ಮಾಡಲಿಲ್ಲ. ಲಕ್ಷ್ಮಿ ವಿಷ್ಣುವಿನ ಪಾದವನ್ನು ಯಾಕೆ ಒತ್ತುತ್ತಿದ್ದಾಳೆ ಅಂತೇಳಿ ಲಕ್ಷ್ಮಿ ಎದುರಿಗೇ ಇರುವಾಗ ಅವಳೇ ಹೇಳಬೇಕಲ್ಲವೇ? ನಾನು ಆಲೋಚನೆ ಮಾಡುವಷ್ಟು ಕಷ್ಟಪಡಬೇಕು. ಆದ್ದರಿಂದಲೇ ಏನೋ ಹೇಳಬೇಕು ಅಂತೇಳಿ ಹಪಹಪಿಸ್ತಾ ಇದ್ದಿ. ದೇವಾ, ಏನು ಚಿತ್ತಜಯನಿಗೆ ವಂದಿಸುವುದ ಪೇಳ್ದಳು ತನ್ನ ಚಿತ್ತದೊಳು ಉದ್ಭವಿಸಿದ ಅಭಿಮದವ ಏನ ಬಣ್ಣಿಬೆ ಪತಿಯೇ ಗೈದದಟನೇನ ಬಣ್ಣಿಬೆ ಪತಿಯ ನಾನೇ ಧನ್ಯಳು. ಪತಿದೇವ, ಲಕ್ಷ್ಮೀದೇವಿ, ನಾನು ನೀವು ಶಯನರಾಗಿರುವಂತಹ ಕಾಲದಲ್ಲಿ ಕಾಲನ್ನು ಉತ್ತುತ್ತಾ ನಿಮ್ಮ ಶುಶ್ರೂಷೆಯನ್ನು
ಅಥವಾ ನಿಮಗೆ ಬೇಕಾದಂಥ ಸಂತೋಷವನ್ನು ಉಂಟು ಮಾಡುವಂಥ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ. ನನ್ನ ಮುಖವನ್ನು ಕಂಡಾಗ ಏನೋ ಒಂದು ರೀತಿಯ ಸಂತೋಷದಲ್ಲಿ ಉಂಟು ಭಾಸವಾಗ್ತಾ ಇದೆ ನನಗೆ ಎಂಬುದಾಗಿ ಹೇಳ್ತಾ ಇದ್ದೀರಾ. ದೇವ, ಎಷ್ಟೋ ಕಾಲದಿಂದ ನಿಮ್ಮ ಒಡನಾಡಿಯಾಗಿ ನಿಮ್ಮ ಸೇವೆಯನ್ನು ಮಾಡುತ್ತಾ ಮಾತ್ರವಲ್ಲ, ನಿಮ್ಮ ಹೃದಯವಾಸಿನಿಯಾಗಿ ಆ ಕಾಲದಲ್ಲಿ ನಾನು ಯಾವಾಗ ಸೇರಿಕೊಂಡಿದೆಯೋ ಆ ನಂತರದ ದಿನಮಾನಸಗಳಲ್ಲಿ ನಿಮ್ಮಲ್ಲಿ ಹೇಳುವುದೋ ಬೇಡುವ ಎಂಬಂಥ ಜಿಜ್ಞಾಸೆಯಲ್ಲಿ ನೀವು ಲೋಕಪಾಲನಾ ಕರ್ತೃವಾಗಿ ಯಾವಾಗಲೂ ಒಂದೊಂದು ರೀತಿಯ ಮನಸ್ಸಿನಲ್ಲಿ ಚಿತ್ರಣವನ್ನು ಮೂಡಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಏನು ಮಾಡಬೇಕೆಂಬಂಥ ಯೋಚನೆಯಲ್ಲಿ ಇರ್ತೀರಿ. ಇವತ್ತು ಹಾಗಲ್ಲ. ನನ್ನ ಮುಖವನ್ನು ಕಂಡಾಗ ನಿಮಗೆ ಸಂತೋಷ ಭರಿತಳಾಗಿದ್ದೇನೆ ಎಂಬುದಾಗಿ ನೀವು ಭಾವಿಸ್ತಾ ಇದ್ದೀರಿ. ನಾನು ನೋಡುವಾಗ ನಿಮ್ಮ ಮುಖ ಕೂಡ ಸಂತೋಷವಾಗಿಯೇ ಇದೆ. ಹಾಗಾದರೆ ಈಗ ಇವತ್ತು ನಿಮಗೆ ಕಾಲ ಇದೆ ಎಂಬುದಾಗಿ ನಾನು ಅರ್ಥವಿಸಿಕೊಂಡು ಕೆಲವು ವಿಚಾರಗಳನ್ನು ನಮ್ಮಲ್ಲಿ ಹೇಳುವುದಕ್ಕೋಸ್ಕರವಾಗಿ ಆತುರಳಾಗಿದ್ದೇನೆ. ದೇವ, ನಾನು ಸಮುದ್ರ ಮಥನ ಕಾಲದಲ್ಲಿ ಅದೆಷ್ಟೋ ಸುರಾಸುರರು ಮಥನ ಮಾಡುವ ಕಾಲದಲ್ಲಿ ನಾನು ಉದ್ಭವವಾದಳು ಎಂಬುದಾಗಿ ಈಗ ತಾನೇ ಹೇಳಿದ್ದೀರಲ್ಲ. ಆದರೆ ಎಲ್ಲವರನ್ನು ವೀಕ್ಷಣೆ ಮಾಡಿದಾಗ ನನಗೆ ಕಂಡದ್ದು ನಿಮ್ಮ ಈ ಸಸ್ವರೂಪ. ಅದಕ್ಕೋಸ್ಕರವಾಗಿ ನಿಮ್ಮನ್ನು ಪಾಣಿಗ್ರಹಣ ಮಾಡೋದಕ್ಕಾಗಿ ಆಶೆಪಟ್ಟೆ. ಆ ಕಾಲದಲ್ಲಿ ನನ್ನನ್ನು ವರಿಸಿದ್ದೀರಾ. ನನಗೆ ನಿಮ್ಮ ಹೃದಯ ಸ್ಥಳದಲ್ಲಿ, ಹೃದಯ ಕಮಲದಲ್ಲಿ ನನಗೆ ಸ್ಥಾನ ಕೊಟ್ಟಿದ್ದೀರಿ. ಆದ ಕಾರಣ ನನ್ನನ್ನು ಸೇರಿಸಿ ಲಕ್ಷ್ಮೀನಾರಾಯಣ ಅಂತೇಳಿ ಲೋಕದ ಜನರು ಭಕ್ತರು ಕೊಂಡಾಡ್ತಾ ಇದ್ದಾರೆ. ಹೌದು. ಲಕ್ಷ್ಮಿ ಇಲ್ಲದೆ ನಾರಾಯಣ ಇಲ್ಲ, ನಾರಾಯಣ ಇಲ್ಲದೆ ಲಕ್ಷ್ಮಿ ಇಲ್ಲ. ಲಕ್ಷ್ಮಿಯನ್ನು ಚಂಚಲೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಅದು ತಿಳಿದವರು. ನಾನು ಚಂಚಲೆ ಅಲ್ಲ. ಯಾಕಂತ ಹೇಳಿದರೆ ಲಕ್ಷ್ಮಿ ಜೊತೆಯಲ್ಲಿ ನಾರಾಯಣ ಇಲ್ಲದೆ ಲಕ್ಷ್ಮಿ ಚಂಚಲೆ. ಎಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೋ ಅಲ್ಲಿ ನಾರಾಯಣನು ಕೂಡ ಪೂಜಾರ್ಹನಾಗಿರಬೇಕು. ಆ ಒಂದು ತತ್ವವನ್ನು ನಮ್ಮ ಭಕ್ತ ಜನರು ತಿಳಿದುಕೊಳ್ಳದೆ ಲಕ್ಷ್ಮೀ ಚಂಚಲೆ ಅಂತ ಹೇಳ್ತಾರೆ. ಅಲ್ಲಿ ಲಕ್ಷ್ಮೀನಾರಾಯಣ ಅಂತೇಳಿ ಒಟ್ಟಿಗೆ ಹೇಳಿದರೆ ಖಂಡಿತವಾಗಿಯೂ ನಿಮ್ಮ ಅನುಗ್ರಹ ಆಗ್ತದೆ, ನಾನು ಅನುಗ್ರಹವಾಗ್ತದೆ. ಆದ ಕಾರಣ ಅಂಥ ಒಂದು ಆ ಸಂಬಂಧವನ್ನು ಬೆಸೆಸಿಕೊಂಡಂಥ ನಮ್ಮ ಜೀವನದಲ್ಲಿ ನಿಮ್ಮನ್ನು ಇಂದು ನಿನ್ನೆಯದಲ್ಲ, ಎಷ್ಟೋ ಕಾಲಗಳಿಂದ ನಾನು ವರಿಸಿದ ನಂತರ ಕಂಡುಕೊಂಡಂಥ ನನ್ನ ಸತ್ಯವನ್ನು ಈಗ ಬಿಚ್ಚಿಡಬೇಕು. ಯಾಕಂತೇಳಿದರೆ ನೀವು ಪಾಲನಾಕರ್ತರು ಹೌದು, ದುಷ್ಟರನ್ನು ವಧೆ ಮಾಡುವಂತಹ ಶಕ್ತಿಯೂ ನಿಮ್ಮಲ್ಲಿದೆ. 3 ಗುಣಗಳುಳ್ಳಂತಹ ದೇವರು ಎಂಬುದಾಗಿ ನಿಮ್ಮನ್ನು ಕೊಂಡಾಡ್ತಾ ಇರ್ಬೋದು. ದೇವಾ, ಏನು ನಿಮ್ಮನ್ನು ನಾನು ಹೊಗಳಲಿ, ಎಷ್ಟು ಹೊಗಳಲಿ, ಹೇಗೆ ಹೊಗಳಲಿ, ಎಷ್ಟು ಸಮಯ ಹೊಗಳುವುದಕ್ಕೆ ನೀನು ಪ್ರಾರಂಭಿಸಿದ್ದು. ಅದೇ ಹೊಗಳುವುದಾದ್ರೆ ಕೇಳೋಣ. ಹೊಗಳಿಕೆ ಯಾರಿಗೆ ಉಂಟಲ್ಲ, ಸಮಯ ಉಂಟಲ್ಲ. ಏನು ದೇವ ಸಂತೋಷ. ಕುಂದ ಕುಟ್ಮಲ ರದನ ಪತಿಯೇ
ಮತ್ತೆ ಮಂದರಾತ್ರಿಯ ಕುಂದದೆತ್ತುತ ಮಂದರಾತ್ರಿಯ ಕುಂದದೆತ್ತುತ ಅಂದಿ ನರಗರಿ ಅಂದರೂಪವ ಮಂದರಾತ್ರಿಯ ಕುಂದದೆತ್ತುತ ಅಂದಿ ನರಗರಿ ಪದದಿಂದ ಒತ್ತಿದೆ ಸುರೇಂದ್ರ ಸುಮನಸ ವೃಂದ ಪೊರೆದುದ ಎಂದೆನಿಸಿ ಮುದದಿಂದ ಪೊಗಳಿದ ಸುರೇಂದ್ರ ಸುಮನಸ ವೃಂದ ಪೊರೆದುದ ಎಂದೆನಿಸಿ ಮುದದಿಂದ ಪೊಗಳಿದ ಮತ್ಸ್ಯಾವತಾರದಿಂದ ಮಾಡಿದ ತಮರ ಏನ ಬಂದಿತ ಪತಿಯ ಗೈದ ಘಟನಾನೇನ ಬಣ್ಣಿಪೆ ರಮಣ, ರಮಣಿ, ನಿಮ್ಮ ಸತ್ಯ ಆದಂತಹ ನಾನು ಮ- ಒಂದು ನಾಲಿಗೆಯಲ್ಲಿ ಹೇಗೆಂದು ಎಷ್ಟೆಂದು ಹೊಗಳಲಿ. ನೀನು ಒಂದು ನಾಲಗೆಯಲ್ಲಿ ನನ್ನನ್ನು ಹೊಗಳಿದರೂ ಕೂಡ ಹಾ. ಅದು ಸಹಸ್ರ ನಾಲಗೆಯಂತೆ. ನನ್ನ ಕಿವಿ ದೊಡ್ಡದಾದ್ರೆ ಆಯ್ತಲ್ಲ. ಕಿವಿ ದೊಡ್ಡದಾದರೆ ಆಯಿತು. ಹ, ಹಾಗಾದರೆ ಹ. ನಾನು ನಾಲಿಗೆಯನ್ನು ಸಣ್ಣ ಮಾಡಿ ಸಣ್ಣ ರೂಪದಲ್ಲಿ ನಿಮಗೆ ನನ್ನ ಒಂದು ಮನದ ಆಸೆಯನ್ನು ನಿಮ್ಮಲ್ಲಿ ಹೇಳಿಕೊಳ್ತೀನಿ. ಯಾಕಂದರೆ ನನಗೆ ಹ. ನಿಮ್ಮನ್ನು ಈಗ ನೋಡುವಾಗ ಒಂದು ರೀತಿ ಕಾಣ್ತಾ ಇದ್ರಿ, ಮತ್ತೊಮ್ಮೆ ಮತ್ಸ್ಯರಾಗ್ತೀರಿ, ಹ, ಹ, ಹ. ಮತ್ತೊಮ್ಮೆ ಏನೋ ಆಗ್ತಾ ಇದ್ದೀರಿ. ಇದು ಅದನ್ನೇ ನೀನು ಹೇಳುವುದಲ್ಲ. ನನ್ನ ಅವತಾರವನ್ನು ಅವತಾರಗಳನ್ನು ಹೇಳುವುದು. ಓಹೋ, ಅಬ್ಬಬ್ಬಬ್ಬಬ್ಬಬ್ಬಾ. ನೀನು ಮೂಲದಿಂದಲೇ ಪ್ರಾರಂಭ ಮಾಡಿದ್ದಿ ನೀನು. ಹೌದು. ಹ, ಹ, ಹಾಗಾದ್ರೆ ನಿಮ್ಮಲ್ಲಿ ಕೇಳದೆ ಏನನ್ನು ಹೇಳುವುದಕ್ಕೆ ಇಲ್ಲ. ಹ. ಆದ ಕಾರಣ ಹ. ತಮಾಸುರನೆಂಬ ಹ್ಮ್. ದುಷ್ಟ ಹ್ಮ್. ನಮ್ಮ ಎಲ್ಲ ವೇದಗಳ ಅಪಹರಿಸಂತಹ ಕಾಲದಲ್ಲಿ ಹ, ಒಂದು ಸೂಚನೆಯನ್ನು ಕೊಡದೆ ಹ. ನೀವು ಮತ್ಸ್ಯಾವತಾರವನ್ನು ತಾಳಿ ಹ್ಮ್. ಅವನನ್ನು ವಧಿಸಿ ಹ್ಮ್. ಆ ವೇದಗಳನ್ನು ಸಂರಕ್ಷಣೆ ಮಾಡಿದಂತಹ ಒಂದು ಕಾಲಘಟ್ಟವನ್ನು ನನಗೆ ರೋಮಾಂಚನವಾಗ್ತಾ ಇದೆ. ಹೌದು. ನೀವು ಮತ್ಸ್ಯನಾಗಿ ಅವನನ್ನು ವಧಿಸಿದ್ದೀರಿ. ನಾನು ಮತ್ಸ್ಯನಾಗುವುದಕ್ಕೆ ಕಾರಣ ಉಂಟು. ಏನು? ವೇದಗಳು ಹಾ. ಜನಜೀವನಕ್ಕೊಂದು ದಾರಿದೀಪ. ಹಾ. ಈ ವೇದಗಳೇ ಇಲ್ಲ ಅಂತೇಳಿ ಆದ್ರೆ ಅದನ್ನೇ ತಮಾಸುರ ಅಪಹರಿಸಿದ ಅಂತೇಳಿ ಆದಮೇಲೆ ಈ ಲೋಕದ ಜನರು ಏನು ಮಾಡಬೇಕು? ಅವರನ್ನು ಕತ್ತಲೆಯಲ್ಲಿ ಬಿಟ್ಟಾಗ ಆಯ್ತೋ ಇಲ್ವೋ? ಆಧಾರ ಇಲ್ಲ. ಆದ್ರೆ ವೇದಗಳನ್ನು ಅವರಿಗೆ ಕೊಡಬೇಕು ಅಂತೇಳಿ ಆದ್ರೆ ಇವ ಕದ್ದವ ಎಲ್ಲಿಟ್ಟಿದ್ದಾನೆ ಅಂತೇಳಿ ಗೊತ್ತಬೇಕೋ ಬೇಡ? ಸರಿ 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 ಸರಿ. ಇಟ್ಟದ್ದೆಲ್ಲಿ ಗೊತ್ತುಂಟ ನಿನಗೆ? ಹಾ. ಸಮುದ್ರದ ತಳಭಾಗದಲ್ಲಿ. ಸಮುದ್ರಕ್ಕಿಳಿಬೇಕು ಅಂತೇಳಿ ಆದ್ರೆ ಮೀನಾಗಲೇಬೇಕು. ಆಗ್ಬೇಕು. ಹಾಗಾಗಿ ನಾನು ಮತ್ಸ್ಯನಾದದ್ದು. ಹೌದು. ಅದು ಮಾತ್ರವಲ್ಲ, ಹ್ಮ್. ತದನಂತರ ಹ, ಮಂದರ ಪರ್ವತವನ್ನ ಹ, ಮಥನ ಮಾಡುವುದಕ್ಕೋಸ್ಕರವಾಗಿ ಉಪಯೋಗ ಮಾಡಿದರು. ಹ, ಹ.
ಸ್ವರ್ಗದ ಆ, ವಸ್ತುಗಳೆಲ್ಲ ನೀರು ಪಾಲಾಗಿತ್ತು. ಆ, ಆ ಕಾಲದಲ್ಲಿ ಹ್ಮ್. ನೀವು ಕೂರ್ಮನಾಗಿದ್ದೀರಂತೆ. ಹೌದೌದು, ಇದು ಎಲ್ಲ ಸಂಗ್ರಹ ಮಾಡಿದ್ದೀನಿ. ಏನು ಮಾಡಲಿ, ನೀನು ನನ್ನನ್ನು ನಿಮ್ಮ ಒಟ್ಟಿಗೆ ಇರುವಾಗ ನಿಮ್ಮ ಕಥೆಯನ್ನು ನಾನು ಅರ್ಥ ಮಾಡಿಕೊಳ್ತೇನೆ. ಯಾಕೆಂತ ಹೇಳಿದ್ರೆ ನೀವು ಏನಾಗಿದ್ದೀರಿ ಎಂಬ ಸಣ್ಣಕ್ಕೆ ನೋಡಿದ್ದೇನೆ. ನಿನ್ನ ಕೈ ಹಿಡಿಯುವ ಮೊದಲಿನ ಕಥೆ ಅದು. ಮಂದರಾದ್ರಿಯನ್ನು ಕೂರ್ಮನಾಗಿ ಬೆನ್ನಲ್ಲಿ ಧರಿಸಿದವನು ನಾನು ಎಂಬುದು ಸತ್ಯವೇ. ಅದು ಯಾಕೆ? ನಿನ್ನನ್ನು ಪಡೆಯುವುದಕ್ಕೆ. ಅಲ್ಲಿಗೆ ಬನ್ನಿ. ಸಮುದ್ರ ಮಥನವನ್ನು ಮಾಡದೇ ನೀವು ಯಾಕೆ ಹೊಡೆದದ್ದು? ನನ್ನನ್ನು ಪಡೆದಕ್ಕೋಸ್ಕರವಾಗಿ. ನೀನು ಸಮುದ್ರದಲ್ಲಿ ಅಡಗಿದ್ದಿ ಅಂತೇಳಿ ಗೊತ್ತುಂಟು ನನಗೆ. ಇದು ಸಾಮಾನ್ಯವಾದಂತಹ ಜಲ ಅಲ್ವಲ್ಲ, ಜಲರಾಶಿ ಅಲ್ಲ ಇದು. ಇದು ಕ್ಷೀರಸಾಗರ. ಕ್ಷೀರಸಾಗರವನ್ನು ಮಥಿಸಿದ್ರೆ ನವನೀತ ಬರಲೇಬೇಕಲ್ಲ. ಬರಬೇಕು. ಹಾಗಾಗಿ ಕ್ಷೀರಸಾಗರದಿಂದ ಮಂದರಾದ್ರಿಯನ್ನು ಮಥಿಸಿದಾಗ ಬಂದಂತಹ ನವನೀತ ನೀನು. ಸರಿ, ಇದು ನನ್ನ ಕೈ ಹಿಡಿದೆ. ಈಗ ನನ್ನ ಕೈಗೆ ಬೆಣ್ಣೆ ಹತ್ತಿತ್ತು. ಇನ್ನೂ ಅನೇಕ ಅವತಾರಗಳನ್ನು ನಾನು ಕಂಡವಳು, ಅದನ್ನೆಲ್ಲ ಹೇಳ್ಬೋದಲ್ಲ? ಹೇಳ್ಬೋದು. ಅದೇ ರೀತಿ ಅನೇಕ ಅವರಿಗೆ ಅವನು ಒಳ್ಳೆಯವನಾಗಿರ್ಬೋದು. ನಾನು ವರಾಹನಾಗಿದ್ದೆ. ಅದೇ ವರಾಹ ಅವತಾರವನ್ನು ಹೇಳುವುದಕ್ಕಾಗಿ ನಾನು ಹೇಳಿದ್ದು. ಅವನ ಪರಿವಾರದವರಿಗೆ ಅವನು ಒಳ್ಳೆಯದಾಗಿರ್ಬೋದು. ಸಮಾಜಕ್ಕೆ ಘಾತುಕನಾಗಿ ಆ ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡಾಗ ವರಾಹ ಅವತಾರವನ್ನು ತಾಳಿದ್ಯಲ್ಲ. ಹೌದು ಹೌದು ದೇವ. ವರಾಹ ಅಂದ್ರೆ ಏನು? ವರಾಹ, ಶ್ವೇತವರಾಹ. ಆ ಶ್ವೇತವರಾಹ ನಾನು ಆವರೇ ಕಂಡದ್ದಿಲ್ಲ. ಕಂಡು ಭಯಗೊಂಡು ನಾನೊಂದು ಮೂಲೆಯಲ್ಲಿ ಕುಳಿತುಕೊಂಡೆ. ಯಾಕಂದ್ರೆ ಆ ಚಿತ್ರವನ್ನು ಕಾಣುವಾಗ ಭಯವಾಗ್ತಾ ಇತ್ತು. ಆದ ಕಾರಣ ಅದು ಕೂಡ ನಿಮ್ಮದೊಂದು ಸಾಧನೆ. ಲೋಕದವರಿಗೆ ಅದೆಲ್ಲ ನಿಮಗೆ ಏನು ಅದರ ಅರ್ಥ ಅಥವಾ ಅದರ ತತ್ವ ಏನು, ಅದರ ಮರ್ಮ ಏನು, ಒಳಗುಟ್ಟು ಏನು, ರಹಸ್ಯ ಏನು ಎಂಬುದಾಗಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ನಾನು ಸ್ವಲ್ಪ ಅದು ತಿಳ್ಕೊಂಡು ನಿಮ್ಮಲ್ಲಿ ಕೇಳುದು, ಗಟ್ಟಿ ಮನಸ್ಸು ಗಟ್ಟಿ ಮಾಡಿಕೊಳ್ಳುವುದಕ್ಕೋಸ್ಕರ. ನೀನು ತಿಳ್ಕೊಂಡದಕ್ಕೆ ನಾನು ಸ್ವಲ್ಪ ಸೇರಿಸ್ತೇನೆ. ಸರಿ. ನಾನೇ ಮಧುಕೈಟಭರನ್ನು ವಧಿಸಿ ಅವರ ಮೇಧಸ್ಸಿಂದ ಸೃಷ್ಟಿ ಮಾಡಲ್ಪಟ್ಟಂತಹ ಭೂಮಿದೇವಿಯನ್ನು ಹಿರಣ್ಯಾಕ್ಷನೆಂಬೊಬ್ಬ ಹೌದು ಅದನ್ನು ರಸಾತಳಕ್ಕೆ ಕೊಂಡೊಯ್ದ ಎಂಬ ಕಾರಣಕ್ಕಾಗಿ ಶ್ವೇತವರಾಹನ ದಾಡೆಯನ್ನು ಭೂಮಿಯ ಅಡಿಗೆ ಸಿಲುಕಿಸಿ ಮೇಲೆತ್ತಿ ಬಂದವನು ನಾನು, ವರಾಹನಾಗಿ. ಹೌದು ಹೌದೌದು. ದುಷ್ಟನನ್ನು ಕೊಲ್ಲುವುದಕ್ಕೆ ಅದೊಂದು ಅವತಾರ. ಮತ್ತು ಏನು, ಒಂದು ಸಣ್ಣ ಬಾಲಕನ ಕರೆಗೆ ಹೋಗೊಟ್ಟು ಅಣು ರೇಣು ತೃಣ ಕಾಷ್ಟಗಳಲ್ಲಿ ದೇವರು ಇದ್ದಾನೆ ಎಂಬುದಾಗಿ ಅವನ ಭಾವನೆಯಲ್ಲಿ ಉಂಟಾದಂತಹ ವಿಚಾರಗಳನ್ನು ಅವನ ತಂದೆಯ ಕೇಳಿಕೆಗೆ ಬೇಕಾಗಿ, ದೇವ ನೀನು ಏನು ಅಲ್ಲದೊಂದು ಜಡವಸ್ತುವಿನಲ್ಲಿ ಹೊಳೆದು ಬಂದಿದೆಯಲ್ಲ. ಪುಟ್ಟ ಬಾಲಕನಾದಂತಹ ಪ್ರಹ್ಲಾದ ವಿಷ್ಣು ಎಂಬಂತಹ ಎರಡಕ್ಷರದ ಬಲುಹಿಂದಲೇ ನನ್ನನ್ನು ಸೆಳೆಕೊಂಡವ ಅವ. ಹೌದು. ಆದ್ದರಿಂದಲೇ ಅವನನ್ನು ವಧಿಸುವುದಕ್ಕೆ, ಹಿರಣ್ಯಕಶಿಪುವನ್ನು ವಧಿಸುವುದಕ್ಕೆ ನಾನು ನರಸಿಂಹನಾಗಬೇಕು. ಹೌದು ಹೌದೌದು, ನರಸಿಂಹಾವತಾರ. ಅವನು ಪಡೆದಂತಹ ವರದ ಅನುಗುಣವಾಗಿ ಅವನನ್ನು ವಧಿಸುವುದಕ್ಕೆ ನಾನು ಕಂಡುಕೊಂಡ ಉಪಾಯ. ಅದು ಯಾಕೆ ಅಷ್ಟು ದೊಡ್ಡ ವಿಕಾರ ರೂಪ, ನರನು ಅಲ್ಲದ ಸಿಂಹವೂ ಅಲ್ಲದ ರೀತಿಯಲ್ಲಿ ಅದು ಉತ್ತರ ನಿನಗೆ ಆಮೇಲೆ ತನ್ನಿಂದ ತಾನಾಗಿಯೇ ಗೊತ್ತಾಗ್ತದಲ್ಲ. ಆಗ್ಲಿ, ಗೊತ್ತಾದ್ರೆ ನೀವು ಹೇಳಿದ ಹಾಗೆ ಆಯ್ತು. ಇನ್ನೂ ಒಂದು ವಾಮನ ರೂಪವಾಗಿ ಸಣ್ಣ ಒಂದು ಗಿಂಡಿಮಾಣಿ ಅಂತ ಹೇಳ್ತಾರೆ. ಹೌದು. ವಾಮನ ರೂಪನಾಗಿ ಅಂಥ ಧರ್ಮಿಷ್ಠ ಅಂತ ಬಲಿ ಚಕ್ರವರ್ತಿಯನ್ನ ಯಾಕೆ? ಈ ಪ್ರಪಂಚದಲ್ಲಿ ಒಂದು ವ್ಯವಸ್ಥೆ ಅಂತೇಳಿ ಇರ್ತದೆ. ಮೂರು ಲೋಕಕ್ಕೂ ಕೂಡ ಮೂರು ರೀತಿಯದ್ದಾದಂತಹ ಒಂದು ವ್ಯವಸ್ಥೆಯನ್ನು ತ್ರಿಮೂರ್ತಿಗಳಾದಂತಹ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ. ಈಗ ಮರ್ತ್ಯದಲ್ಲಿರುವವರು ಸ್ವರ್ಗಕ್ಕೆ ಬರಬಹುದು, ಆದರೆ ಸ್ವರ್ಗವನ್ನು ಆಳುವುದಕ್ಕೆ ಹೊರಟ್ರೆ ಸರಿಯಾದೀತು? ಅದು ಸರಿ. ಮೊದಲೇ ಕಾಲ ನಿರ್ಣಯದಂತೆ ಒಂದು ಕಲ್ಪಾಂತ ಪರ್ಯಂತ ಒಬ್ಬನೇ ಇಂದ್ರ ಎಂಬುದು ನಿರ್ಣಯವಾಗಿದೆ. ಹೌದಲ್ಲ? ಅದನ್ನು ಧಿಕ್ಕರಿಸಿ ಆ ಮೂಲಕವಾಗಿ ಶತಯಾಗಗಳನ್ನು ಮಾಡಿದ್ರೆ ಸ್ವರ್ಗದ ಅಧಿಪತಿಯಾಗುವುದಕ್ಕೆ ಹೊರಟಂತಹ ಮಹಾಬಲಿ, ಬಲಶಾಲಿಯಾದಂತಹ ಆತ, ಅವನನ್ನು ಈಗಲೇ ನೀನು ಮೇಲೆ ಬರುವುದು ಬೇಡ,
ಸ್ವಲ್ಪ ಕಾಲ ತಡೆ ಅಂತೇಳಿ ಅವನನ್ನು ನಿಲ್ಲಿಸುವುದಕ್ಕೆ ವಾಮನನಾದದ್ದು ನಾನು. ಶತಯಾಗ ಮಾಡಿದ್ರೆ ಹೋಗ್ಬೋದು, ಸ್ವರ್ಗಕ್ಕೆ ಬರ್ಬೋದು. ಬರಬಹುದು. ನೀನು ಗೊತ್ತಿದ್ದು ನನ್ನಲ್ಲಿ ಕೇಳುವ ಅಲ್ಲ, ನಾವು ಯಾರಾದ್ರೂ ನಮ್ಮಲ್ಲಿ ನಮ್ಮ ಕೇಳ್ತಾರಲ್ಲ, ಹೌದಪ್ಪ, ಗಂಡನ ವಿಚಾರ ಅಲ್ಲ. ಹಾಗಾದ್ರೆ ನಾನು ಹೇಳಿದ್ದೇನೆ ಅಂತೇಳಿ ಹೇಳುವುದು. ಆಗುದು ದೇವ. ಮುಂದೆ ಕೂಡ ಅನೇಕ ಅವತಾರಗಳಂತೂ ತಾಳಿದ್ದೀರಿ ಎಂಬಂತಹ ವಿಚಾರವನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ, ತಿಳಿದುಕೊಂಡಿದ್ದೇನೆ. ಈಗ ಹೊಗಳಿದ್ದು ಸಾಕ? ಇನ್ನು ಅಲ್ಲ, ಎಷ್ಟು ಹೊಗಳುವುದು ನೀನು? ಈ ಹೊಗಳಿದ್ರೆ ಹೆಚ್ಚು ಇದ್ದದ್ದನ್ನು ಇದ್ದ ಹಾಗೆ ಹೊಗಳಿತು ಅಂತೇಳಿ ಆದರೆ ಕೇಳುವವರಿಗೆ ಸ್ವಲ್ಪ ಕಷ್ಟ ಆಗುತ್ತದೆ. ಅದು ಈಗ ನಾನಾಗಿ ನಿನ್ನ ಗಂಡನಾಗಿ ವೈಕುಂಠದಲ್ಲಿ ಅಂತ ಯಾವುದೇ ಗೋಡೆಗಳಿಗೆ ಕಿವಿ ಇದೆ ಅಂತೇಳಿ ಹೇಳುವಂತಹ ಶಬ್ದ ಇಲ್ಲಿ ಇಲ್ಲ. ಅಲ್ಲ, ಅದಿಲ್ಲ, ಯಾರು ಕೇಳುವುದಿಲ್ಲ. ಕೇಳಿದ್ರೆ ಏನು ಆಗುವುದಿಲ್ಲ, ನಮ್ಮ ಮಾತಿಗೆ ಆಕ್ಷೇಪ ಬರ್ಲಿಕ್ಕಿಲ್ಲ ಅಂತೇಳಿ ನೀನು ಆದರೆ ಗಂಡನಲ್ಲಿರುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನ ಹೆಂಡತಿಯಾದವಳು ತಿಳಿದುಕೊಳ್ಬೇಕಾಗ್ತದೆ. ಹೌದು. ಈಗ ಹಿರಣ್ಯಾಕಶಿಪು ಎಲ್ಲಿದ್ದವರು ಇಲ್ಲಿಯೇ ಇದ್ದವರು. ಅಂದ್ರೆ ತಾಮಸಿ ಪ್ರವೃತ್ತಿ ಸಾತ್ವಿಕದ ಮೇಲೆ ಹತ್ತಿ ಮೆರೆಯುವುದಕ್ಕೆ ಹೊರಟಾಗ ಅದನ್ನು ಇಳಿಸುವುದಕ್ಕೆ ಬೇಕಾದಂತಹ ಕರ್ತವ್ಯ ನಾವು ಮಾಡಬೇಕಾಗುತ್ತದೆ. ಲಕ್ಷ್ಮೀದೇವಿ, ನಾನು ನನ್ನ ಕೈಯಲ್ಲಿ ಬೇರೆ ಬೇರೆ ಆಯುಧಗಳನ್ನು ಹಿಡಿದು ಬಂದಿದ್ದೆ. ಶಂಖಚಕ್ರ ಗದಾ ಪದ್ಮಗಳನ್ನು ನನ್ನ 4 ಕರಗಳಲ್ಲಿ ನಾನು ಹಿಡಿದಿದ್ದೆ. ಈಗ ನೀನೇ ಹೇಳಿದಂತೆ ನೀನು ಹೊಗಳಿದ್ದಕ್ಕೂ ನನ್ನ ಕೈಯಲ್ಲಿರುವಂತಹ ಆಯುಧಕ್ಕೂ ಏನಾದರೂ ಸಂಬಂಧವಿದೆಯೋ? ಈಗ ಗೋಡೆಗಳಿಗೆ ಕಿವಿ ಉಂಟು ಅಂತೇಳಿ ನಿನಗೊಂದು ಮಾತು ಬಂತು. ಈಗ ಗೋಡೆಗಳಿಗೆ ಮಾತ್ರ ಅಲ್ಲ, ಕೈಯಲ್ಲಿರುವಂತಹ ಆಯುಧಗಳಿಗೂ ಕಿವಿ ಬರಬಹುದು. ಬರಬೇಕಾದ್ರೆ ಕಾರಣವೊಂದು ಪ್ರತ್ಯೇಕವಾಗಿ ತಾವು ಕೊಡಬೇಕಾಗಿತ್ತು. ಇಲ್ಲ ಅಂತೇಳಿ ಆದ್ರೆ ನಾನೇನು ಅವನನ್ನು ಮಾತಾಡಿಸ್ಲಿಲ್ಲ. ಈಗ ನನ್ನ ಬಲದ ಕೈ ನಡುಗುವುದಕ್ಕೆ ಪ್ರಾರಂಭ ಆದದ್ದೇನು? ಹೌದೌದು, ಅದೇನು? ನನ್ನ ಕರದಲ್ಲಿದ್ದಂತಹ ಚಕ್ರ ಜಾರುವುದಕ್ಕೆ ಪ್ರಾರಂಭ ಆದದ್ದೇನು? ಹೌದು, ಹರಿ ಕರವನಿಳಿದ ಸುದರ್ಶನ ನುಡಿದ ಕೈ ಮುಗಿದು ಬಹಳ ಕಷ್ಟ ಆಗುವುದು ಇಂಥದ್ದು. ನಮಗೆ ಕೂತುಕೊಳ್ಳುವ ನೋವೇ, ಕೂತುಕೊಳ್ಳಿಕ್ಕೆ ತಾಳ್ಮೆಯೇ ಇಲ್ಲ. ನಿತ್ತುಕೊಳ್ಳೋಣವೇ, ಇಷ್ಟು ಕಾಲ ಕುಳಿತವ ನಿತ್ತದ್ದು ಯಾಕೆ ಅಂತ ಇಲ್ಲಿ ಕುಳಿತವರು ನೋಡ್ತಾರೆ. ಕಷ್ಟ ಆಯ್ತಲ್ಲ. ಯಾವ ಸಂದರ್ಭದಲ್ಲೇ ಆಗಲಿ, ಪ್ರಪಂಚದಲ್ಲಿ ಒಂದು ಮಾತುಂಟು, ಬಲ್ಲವರು ಹೇಳೋದು, ದೊಡ್ಡವರು ಸಣ್ಣ ತಪ್ಪು ಮಾಡಿದರೂ ಕ್ಷಮೆ ಇಲ್ಲ, ಸಣ್ಣವರು ಎಷ್ಟು ದೊಡ್ಡ ತಪ್ಪೇ ಮಾಡಲಿ ಅದಕ್ಕೆ ಕ್ಷಮೆ ಉಂಟು. ಯಾಕಂದ್ರೆ ಅವ ಸಣ್ಣವ ಎನ್ನುವುದೇ ಅದಕ್ಕೆ ಮೂಲ ಕಾರಣ. ಪ್ರಪಂಚದಲ್ಲಿ ಇವರಷ್ಟು ದೊಡ್ಡವರು ಇಲ್ಲ. ಲಕ್ಷ್ಮೀ ವಿಷ್ಣುವಿಗಿಂತ ಮೇಲಿನವರಿದ್ದಾರೆ ಅಂತ ಯಾರಾದರೂ ಹೇಳಿದರೆ ಅವರಿಗೆ ತಲೆ ಸರಿ ಉಂಟ. ಈ ದೊಡ್ಡವರಿಗೆ ಏನು ಹೇಳಬೇಕು, ಯಾವುದನ್ನು ಹೇಳಬಾರದು, ಯಾರ ಸಮ್ಮುಖದಲ್ಲಿ ಏನು ಹೇಳಬೇಕು, ಪ್ರಜ್ಞೆ ಸದಾಕಾಲ ಬೇಕು. ಎಷ್ಟೋ ಕಡೆ ಮಕ್ಕಳು ದಾರಿ ತಪ್ಪುವುದೇ ದೊಡ್ಡವರು ಪ್ರಜ್ಞೆ ಇಲ್ಲದೆ ಮಾತನಾಡಿ ಪ್ರಪಂಚ ಹಾಳಾಗಲಿಕ್ಕೆ ಕಾರಣ ಅದು. ಎಷ್ಟು ಹೊತ್ತಿನಿಂದ ನಾನು ಕೇಳ್ತಾ ಇದ್ದೇನೆ, ಸಹಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಇಷ್ಟು ದೊಡ್ಡ ಸುಳ್ಳನ್ನು ಲಕ್ಷ್ಮೀದೇವಿ ನಮ್ಮ ದೇವರಲ್ಲಿ ಹೇಳುವ ಕಾಲಕ್ಕೆ ದೇವರು ಅದಕ್ಕೆ ಓಗೊಟ್ಟು ಸಂತೋಷದಿಂದ ಸ್ವೀಕರಿಸ್ತಾ ಇದ್ದಾನೆ ಅಂತ ಆದರೆ ನಾಳೆ ಯಾರು ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ಯಾರೂ ಕೇಳಲಿಕ್ಕಿಲ್ಲ. ಆವಾಗ ಇವರನ್ನು ತೋರಿಸಿದರೆ ಆಯಿತು. ಹಗರಣ ಹೊರಗೆ ಬರುವಾಗ ಹಿಂದಿನವರು ಮಾಡಿದ ಹಗರಣವನ್ನು ತೋರಿಸುವುದು, ಅಲ್ಲಿಗೆ ಅದು ಸಮಾಧಾನ ಆಗ್ತದೆ. ನಮ್ಮದು ಇಷ್ಟೇ ಅದ್ದು, ಅವರದ್ದು ಅಷ್ಟಾಗಿದೆ. ಇದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ಇವರಿಗೆ ಸಾಧ್ಯ ಉಂಟು? ನನಗೆ ಸಹಿಸಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇದರಲ್ಲಿ ನನ್ನ ಪಾಲುಂಟು, ಮತ್ತೆ ನನ್ನ ಪಾಲುಂಟು. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ
ಆ ಕಾರ್ಯಕ್ರಮಕ್ಕೆ ಸಂಬಂಧಿಸಿ ದುಡಿಯುವವರಂತ ಅನೇಕರು ಇರ್ತಾರೆ. ಸಂಘಟನೆ ಮಾಡುವ ಒಬ್ಬ ಆದರೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವವರು ಅನೇಕರು. ಎಲ್ಲಿಯವರೆಗೆ ಕೆಲವರು ಗೌಪ್ಯವಾಗಿ ದುಡಿಯುತ್ತಾರೆ ಅಂದರೆ ವೇದಿಕೆಗೆ ಬೇಕಾದಂತಹ ಶುಚಿತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ಅವರು ಹಿಂದಿನ ದಿವಸವೇ ಕೆಲಸ ಮಾಡ್ತಾರೆ. ಯಾರು ಹೇಳುವುದಿಲ್ಲ, ಹೇಳುವುದೇ ಇಲ್ಲ. ಯಾಕಂದರೆ ಅವರೆಲ್ಲ ಗೌಣ. ಅದನ್ನು ಮಾಡದೇ ಇರ್ತಿದ್ರೆ ವೇದಿಕೆಯಲ್ಲಿ ಗಣ್ಯರು ಉಪಸ್ಥಿತಿಯ ಮಾಡಲಿಕ್ಕೆ ಇರಲಿಲ್ಲ. ಅಲ್ಲಿ ಅವ್ರು ಕೂತ್ಕೊಳ್ಬೇಕಲ್ಲ. ಇದು ಒಂದು ಲೆಕ್ಕದಲ್ಲಿ ಹಾಗೆ ಆಯಿತು. ಹೊಗಳ್ತಾ ಬೇಕಾದಷ್ಟು ಹೊಗಳ್ಳಿ, ಆದರೆ ಸಂಬಂಧಪಟ್ಟ ಒಬ್ಬವನಿಗೆ ಸಂಬಂಧಿಸಿ ಅವನನ್ನು ಪರೋಕ್ಷವಾಗಿ ತೆಗಳ್ತಾರೆ ಅಂತ ಆದರೆ ಅದನ್ನು ಕಡಾಖಂಡಿತವಾಗಿ ಖಂಡಿಸಲೇಬೇಕು. ಇಲ್ಲದಿದ್ದರೆ ನಾನೂ ತಪ್ಪಿನಲ್ಲಿ ಸೇರ್ಪಡೆ ಆಗ್ತೇನೆ. ನಾಳೆ ಪ್ರಪಂಚದಲ್ಲಿ ಹೇಳಿ ಯಾರು ತಪ್ಪು ಅಂತ ನಿನಗೆ ಗೊತ್ತಿದ್ದ ಮೇಲೆ ನೀನು ಅದನ್ನು ಒಪ್ಪಿಕೊಂಡು ಕುಳಿತದ್ದು ನಿನ್ನ ದೊಡ್ಡ ತಪ್ಪು. ಅದೆಲ್ಲ ನನಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಕಷ್ಟ ಆದೀತು. ಹಾಗಾಗಿ ಮಹಾವಿಷ್ಣುವಿನ ಕೈಯಲ್ಲಿ ಶಂಖ, ಚಕ್ರ, ಗದೆ, ಪದ್ಮ 4 ಉಂಟು. ಆ ಮತ್ತೆ ಉಳಿದ 3 ಅವರು ಇರುವುದು ಅದೇ ಲೆಕ್ಕಕ್ಕೆ. ಅದು ನಾನಲ್ಲ, ನಾನು ಸುದರ್ಶನ, ನಾನು ಒಳ್ಳೆಯದನ್ನು ತೋರಿಸಲಿಕ್ಕೆ ಇರುವವ. ಮತ್ತೆ ಹಿನ್ನೆಲೆಯೇ ಹಾಗೆ. ಒಳ್ಳೆಯದನ್ನು ತೋರಿಸಲಿಕ್ಕೆ ಇರುವವ ಕೆಟ್ಟದ್ದು ನಡೆಯುವಲ್ಲಿ ಅದನ್ನು ತಿದ್ದದೇ ಇದ್ರೆ ಅವನ ಹೆಸರಿಗೆ ಏನು ಬೆಲೆ ಬರ್ತದೆ? ಸರಿಯಾದನ್ನು ದರ್ಶನ ಮಾಡಬೇಕಾದಂತಹ ಸ್ಥಾನದಲ್ಲಿ ನಾನಿರುವ ಕಾರಣ ವಿಷ್ಣುವಿನ ಕೈಯಿಂದ ಕೆಳಗಿಳಿದಿದ್ದೇನೆ. ವಿಷ್ಣುವಿನ ಹತ್ರ ಮಾತಾಡಲಿಕ್ಕೆ ಏನಿಲ್ಲ, ಯಾಕಂದರೆ ಇದು ಪ್ರಾರಂಭಿಸಿದ್ದು ನಮ್ಮ ಲಕ್ಷ್ಮಿಯಮ್ಮ. ಹೌದು, ಲಕ್ಷ್ಮಿಯಮ್ಮನಲ್ಲಿಯೇ ಮಾತಾಡೋದು. ನಾನೇನು ಸಿಟ್ಟಿನಲ್ಲಿ ಮಾತಾಡೋದಿಲ್ಲ, ಯಾಕಂದರೆ ಪಾಪ ಗೊತ್ತಿಲ್ಲದೆ ಹೇಳುವವರು ಇರ್ತಾರೆ ಎಷ್ಟೋ ಸಂದರ್ಭದಲ್ಲಿ. ನಾವು ಆಲೋಚನೆ ಮಾಡದೆ ಮಾತನಾಡಿ ಅವರಿಗೆ ಗೊತ್ತಿಲ್ಲ ಅಂತ ಮತ್ತೆ ಗೊತ್ತಾದರೆ ನಾವು ಮಾಡಿದ್ದು ತಪ್ಪು ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಹಾಗಾಗಬಾರದು. ವಿನಯದಿಂದ ಅವರಲ್ಲಿ ಪ್ರಾರ್ಥಿಸಿಕೊಂಡು ಯಥಾರ್ಥ ನಡೆದದ್ದು ಹೀಗೆ ಹಾಗಲ್ಲ ಅಂತ ಹೇಳಬೇಕು. ಮುಂದೆ ಬಂದಿದ್ದೇನೆ, ಶಿರವಾಗಿ ಕೈ ಮುಗಿತೇನೆ. ಅಮ್ಮ ಲಕ್ಷ್ಮೀದೇವಿ, ಸುದರ್ಶನ ಲಾಲಿಸಬೇಕಮ್ಮ. ಏನು ಲಕ್ಷ್ಮೀ ದೇವಿ ಅಮ್ಮ ನಿಮ್ಮ ಲೋಲನ ಪೊಗಳುತ್ತ ಇರುವುದು ಸಹಜ. ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜ. ಲಕ್ಷ್ಮೀ ದೇವಿ ಲಕ್ಷ್ಮೀದೇವಿ. ಏನು ಸುದರ್ಶನ? ಮಗನಾದ ಸುದರ್ಶನ ವಂದಿಸಿಕೊಳ್ತಾ ಇದ್ದೇನೆ. ಎದ್ದೇಳು. ಅಮ್ಮ, ಗಂಡನನ್ನು ಹೆಂಡತಿ ಹೊಗಳಬೇಕು, ಎಲ್ಲಿಯೇ ಆಗಲಿ. ಅಲ್ಲ, ನನಗೆ ಅನುಭವ ಇದ್ದು ಹೇಳುವುದಲ್ಲ, ಸಂಗ್ರಹದಲ್ಲಿ ಹೇಳುವುದು ನಾನು.
ಗಂಡನನ್ನು ಹೆಂಡತಿ ಹೊಗಳದೇ ಇದ್ದ ಸಂದರ್ಭದಲ್ಲಿ ಹಾ ಬೇರೊಂದು ಸ್ತ್ರೀ ಆ ವ್ಯಕ್ತಿಯನ್ನು ಹೊಗಳಲಿಕ್ಕೆ ಶುರು ಮಾಡಿದರೆ ಹಾ ಈ ಹೊಗಳಬೇಕಾದ ಹೆಂಡತಿಗೆ ಅಪಾಯ ಉಂಟು. ಓಹೋ ಹೋ 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 ಸೂಕ್ಷ್ಮ ಹೇಳಿದ್ದು ಇದು ನಾನು. ಯಾಕಾಗಿ ಹೇಳ್ತಾ ಇದ್ಯಾ? ಏನು ಏನು ಕಥೆ ಏನು ನಿಂದು? ಲೋಲನನ್ನು ಹೊಗಳುವುದು ಸಹಜ. ಹೌದು, ಈಗ ಇದು ನನ್ನ ನೇರವಾಗಿ ನನ್ನಲ್ಲೇ ಮಾತಾಡ್ಲಿಕ್ಕೆ ಅಂತೇಳಿ ಬಂದದ್ದು. ನಿಮ್ಮ ಹತ್ರವೇ ಮಾತಾಡ್ಲಿಕ್ಕೆ, ಮತ್ತೆ ಇಲ್ಲಿ ಬೇರೆ ಯಾರಿದ್ದಾರೆ ಅವರ ಹತ್ರ ಮಾತಾಡ್ಲಿಕ್ಕೆ ಪ್ರಯೋಜನ ಇಲ್ಲ. ಇಲ್ಲ, ಇಲ್ಲ. ಕೇಳಿದ್ಯಾ? ಅವರಿಗೆ ಕೇಳುವಷ್ಟು ಕೇಳಿ ಆಗಿದೆ. ನೀನು ತನ್ನಿಂದ ತಾನಾಗಿಯೇ ಸಾಕಾರ ಮಾಡಿದ್ಯಾ? ನಾನು ಅವರ ಕೈಯಿಂದ ಇಳುದದ್ದು, ಹೇಳಿದದ್ದು ಇಳುದು ನಿಮ್ಮ ಮುಂದೆ ತಲೆವಾಗಿ ನಿಂತದ್ದು. ಹಾ ಇದು ಲೋಲನನ್ನು ಹೊಗಳಬೇಕಾದ್ದು ಪತ್ನಿಯ ಧರ್ಮ. ಧರ್ಮ, ಮತ್ತೆ ಅದು ಧರ್ಮ ಅಲ್ಲ ಅಂತೇಳಿ ಹೇಳ್ತಿದ್ದಿ. ಅದು ಸಹಜ. ಹಾ ಹಾಗೆ ಅಂತ ಹೊಗಳುವಾಗ ಹಾ ಎಷ್ಟೋ ಕಡೆ ಅಭಿನಂದನೆ ಮಾಡುವಾಗ ಇಲ್ಲದ್ದು ಸೇರಿಸಿ ಹೇಳ್ತಾರೆ. ಹಾ 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 ಅದು ಗೊತ್ತಿದ್ದವರು ಅಲ್ಲಿ ಇದ್ರೆ ಅವರಿಗೆ ಗೊತ್ತಾಗ್ತದೆ ಇದು ಇವನಿಗೆ ಅಪಮಾನ ಮಾಡಿದ್ದು ಅಂತ. ಹೌದಲ್ಲ? ಹಾ ಹಾಗೆಲ್ಲ ಉಂಟು. ಮತ್ತೆ ಹಾ ವಾಸ್ತವಿಕ ಅದು. ಹಾ ನನಗೆ ಬಹಳ ಬೇಸರ ಆಯ್ತು. ಯಾಕೋ? ನಾನು ನೊಂದೆ. ಹಾ ನಿಮ್ಮ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ನಾನು ನೊಂದು ಹೋದೆ. ಸುದರ್ಶನ, ಏನು? ನಾನು ಹೊಗಳಿದ್ದು ನನ್ನ ಗಂಡ ಪತಿದೇವರು ಮಾಡಿದಂಥ ಘನ ಕಾರ್ಯಗಳನ್ನು, ಅವರು ತಾಳಿದಂಥ ಅವತಾರಗಳನ್ನು, ಆ ವಿಚಾರಗಳನ್ನು ನಾನು ಹೇಳಿ ಹೊಗಳಿದ್ದಷ್ಟೇ. ನೀವು ಹೊಗಳಿದ್ದು ಯಾವ ವಿಷಯ ಅಂತ ನನಗೆ ಗೊತ್ತುಂಟು. ಅದನ್ನೆಲ್ಲ ಕೇಳಿದವರು. ಹಾಂ ಅದರಲ್ಲಿ ಸತ್ಯಾಂಶ ಇಲ್ಲ ಎನ್ನುವುದು ಗೊತ್ತಾದಾಗ ಹಾಂ ಹಾಂ ಬೇಸರ ಆಗದೆ ಉಳಿಯುತ್ತದೆ. ವೈಕುಂಠದಲ್ಲಿ ಸುಳ್ಳಿಗೆ ಅವಕಾಶ ಇಲ್ಲ. ವೈಕುಂಠದಲ್ಲಿ ಮೋಸ, ಅನ್ಯಾಯ, ಅಧರ್ಮ ನಡಿಬಾರದು. ಖಂಡಿತ ಇಲ್ಲ. ಹಾಂ ವೈಕುಂಠದಲ್ಲಿ ಒಂದು ಸುಳ್ಳು ಹಾಂ ಪ್ರಚಾರಕ್ಕೆ ಬರ್ತದೆ ಅಂತ ಆದ್ರೆ, ಹಾಂ ಗೊತ್ತಿದ್ದವಾದನ್ನು ಹೇಳದೇ ಇದ್ರೆ ಹಾಂ ಆ ಪಾಪದಲ್ಲಿ ಇವನು ಸೇರ್ತಾನೆ. ಹಾಗಿದ್ರೆ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತೇಳಿ ಆಯ್ತಲ್ಲ ಎಲ್ಲ ನಿನ್ನ ಮಾತಿನಲ್ಲಿ? ಎಲ್ಲ ಅಲ್ಲ, ಮತ್ತೆ ಪೂರ್ಣ ಸರಿ ಇಲ್ಲ. ಹಾಂ ಹಾಂ ಈ ಎಲ್ಲ ತಪ್ಪು ಅಂತ ನಾನು ಹೇಳುವುದಿಲ್ಲ. ಹಾಂ ಲೋಲನನ್ನು ಹೊಗಳುತ್ತಾ ಹೊಗಳುತ್ತಾ ಹಾಂ ನೀವು ಹೇಳುವ ಕಾಲಕ್ಕೆ ಲೋಲನನ್ನು ಹೊಗಳದವರು ಯಾರಿದ್ದಾರೆ ಅಂತ ಆಲೋಚನೆ ಮಾಡಿ. ಹಾಂ ಪ್ರಪಂಚದ ಎಲ್ಲರೂ ಕೂಡ ಹಾಂ ಭಕ್ತಾದಿಗಳು ಹಾಂ ಮಹಾವಿಷ್ಣುವಿನನ್ನು ಪೂಜಿಸುವವರು, ಹಾಂ ನಿಮ್ಮನ್ನು ಕೂಡ ಪೂಜಿಸುವವರು. ಪೂಜಿಸುವವರಿಗೆ ಅದು ಅವರ ಭಕ್ತಿಭಾವಕ್ಕೆ ಸಂಬಂಧಿಸಿದ್ದು. ಹೌದು. ಹಾಗಾಗಿ ಎಲ್ಲರಿಂದಲೂ ಪೂಜೆಯನ್ನು ಸ್ವೀಕರಿಸುವ ಮಹಾನ್ ಯೋಗ್ಯತಾವಂತ ಹಾಂ ಯಾವ ಕಾಲಕ್ಕೂ ಹೊಗಳಲ್ಪಡಬೇಕು. ಹಾಂ ಆದರೆ ಅದು ಯಥಾರ್ಥ ಸತ್ಯ ಇರಬೇಕು. ಈಗ ಎಲ್ಲರಿಗೂ ಸತ್ಯವಾಗುವಂಥ ವಿಷಯ ಯಾವುದಪ್ಪ ನನಗೆ ಗೊತ್ತಿಲ್ಲಲ್ಲ. ನನಗೆ ನೀವು ಹೊಗಳುವುದು ಕೇಳಿ ಹಾಂ ಬಹಳ ನೊಂದೆ ಅಂತ. ಹೊಗಳಬಾರ್ದಿತ್ತು. ಅಲ್ಲಲ್ಲ, ಮತ್ತೆ ತಪ್ಪು ಉಂಟು ತಾಗುವಾಗ ನಾನು ನೊಂದೆ. ತಪ್ಪು ನೊಂದ ನಾನು ಹಾ. ಕೆಳಗೆ ಇಳಿದು ಹಾ. ಒಂದು ಅರಿಕೆಯನ್ನು ಮಾಡುವುದಕ್ಕೆ ಮುಂದೆ ಬಂದದ್ದು. ಓಹೋ, ಏನಪ್ಪ ಅರಿಕೆ? ಕೇಳಬೇಕು. ಇದೀಗ ಎಷ್ಟು ಪೀಠಿಗೆ ಹಾಂ ಹಾಂ ಕೇಳಬೇಕು. ಹಾಗೆ ಉಂಟಾ? ಘೋರದಾನವರೆಲ್ಲ ಭವನಕ್ಕೆ ಬಂದರೆ ಲಕ್ಷ್ಮೀ ದೇವಿ ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ. ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ. ಎನ್ನರಿಕೆಯನೊಂದ ಲಕ್ಷ್ಮೀ ದೇವಿ. ಅಮ್ಮ,
ಲಕ್ಷ್ಮೀದೇವಿ ಸುದರ್ಶನ. ಸಮಾಧಾನ ಚಿತ್ತದಿಂದ ನೀವು ಲಾಲಿಸಿದರೆ ಹಾ ಹಾ ನನಗೆ ಬೇಸರ ಆಗುವುದಕ್ಕೆ ಹಿನ್ನೆಲೆ ಕಾರಣ ಏನು ಅಂತ ಸ್ಪಷ್ಟ ನಿಮಗೆ ಅರ್ಥ ಆದೀತು. ಆದೀತು, ಹೇಳಿದ್ರೆ ಅರ್ಥ ಆದೀತು. ಅಷ್ಟು ನೊಂದುಕೊಂಡಿದ್ದೇನೆ. ಹಾ, ನೀವು ಪ್ರಾರಂಭಿಸಿದ್ದೇ ಸರಿಯಾಗಲಿಲ್ಲ. ಓ, ಈಗ ನೊಂದುಕೊಂಡಿದ್ದಿ, ಹೌದೌದು, ಕೋಪಗೊಂಡಿದ್ಯಾ? ಬಹುಶಃ ನಿಮಗೆ ಹೊಗಳಿ ಅಭ್ಯಾಸ ಅಲ್ಲ, ಇಲ್ವಲ್ಲ. ಕೋಪ ಹೊಗಳಿ ಅಭ್ಯಾಸ, ಹೊಗಳಿಕೆ ಕೇಳಿ ಮಾತ್ರ ಅಭ್ಯಾಸವಲ್ಲ. ಅಲ್ಲ, ನೀನು ಕೋಪಿಷ್ಠನಾಗಿದ್ಯಾ ಅಂತೇಳಿ ನನ್ನ ದೇವರ ಇಲ್ಲಪ್ಪ. ಕೈ ನಡುಗುತ್ತಾಯಿತು. ಕೋಪ ಈಗ ಬರಲಿಲ್ಲ, ಆಗ ಬಂದಿತ್ತು. ಇಲ್ಲ ಜಾರಿದ್ದ ಅವರು. ನಾನು ಇಳಿದದ್ದು ನಿಮ್ಮ ಹತ್ರ ಹೇಳಲಿಕ್ಕೆ. ಹಾಗಾದ್ರೆ ಸಂತೋಷ. ಹೌದು. ಹೇಳು. ನಿಮ್ಮನ್ನು ಅನೇಕರು ಹೊಗಳ್ತಾರೆ, ಹೊಗಳ್ತಾರೆ. ನಿಮಗೆ ಅದು ಕೇಳಿ ಅಭ್ಯಾಸ ಉಂಟು. ಉಂಟು. ನೀವು ಹೊಗಳುವುದು ಕೇಳಿದ್ದು ನಾನು ಇವತ್ತು ಪ್ರಥಮ. ಹಾ, ಈ ಅಭ್ಯಾಸ ಇಲ್ಲದವರು ಹೊಗಳಿದರೆ ಹಾ, ಅದು ಹೀಗೆಲ್ಲ ಎಡವಟ್ಟಾಗ್ತದೆ. ಆಗ್ತದೆ, ಆಗ್ತದಲ್ಲ. ನೀವೇನು ಪ್ರಾರಂಭಿಸಿದಿರಿ? ಹಾ, ಘೋರ ದಾನವರೆಲ್ಲ ಬವರಕ್ಕೆ ಬಂದರು. ಹಾ, ಬರ್ಲಿಲ್ವಾ? ಸುಳ್ಳು, ಹಾ, ಶುದ್ಧ ಸುಳ್ಳು. ಬರ್ಲೇ ಇಲ್ವಾ? ಎಲ್ಲಿಂದ? ನೀವು ಹೇಳಿದ 5 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾ, ದುಷ್ಟರು ಹಾ. ವಿಷ್ಣುವನ್ನು ಹುಡುಕಿಕೊಂಡು ಬರಲೇ ಇಲ್ಲ. ಆದರೆ ದೇವರು ವಿಷ್ಣುವೇ ಹಾ, ಅವರನ್ನು ಹುಡುಕಿಕೊಂಡು ಹೋದ್ದು. ನೋಡಿ ಎಷ್ಟು ಎಷ್ಟು ಅಸಂಬದ್ಧ ಆಯ್ತು. ಹಾ, 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 ಹಾ. ಅಲ್ಲ ಹೇಳಿದ್ದು ಅಲ್ಲ, ಒಂದು ಮತ್ತೆ ಆಲೋಚನೆ ಮಾಡಿ. ಅಲ್ಲ, ಹ? ದೇವರು ಆ, ಅಷ್ಟು ಯೋಚನೆ ಮಾಡದೆ ಅವರು ಕ್ರಮಿಸುವುದಕ್ಕೆ ಸಾಧ್ಯ ಇಲ್ಲ, ನನ್ನ ಅನುಭವ ಪ್ರಕಾರ. ನಾನೊಂದು ಹೇಳ್ಬೇಕಾ? ಹಾ, ಎಷ್ಟರವರೆಗೆ ಹೊಗಳದ ಹೆಂಡತಿ ಹೊಗಳುವಾಗ ಹಾ. ಬಾಯಿ ಮುಚ್ಚಿಸಿದರೆ ಇನ್ನು ಜನ್ಮದಲ್ಲಿ ಹೊಗಳದೇ ಇದ್ರೆ ಅಂತ ಒಂದು ಹೆದರಿಕೆ ಇರ್ತದೆ. ಬಹುಶಃ ಅವರಿಗೆ ಅದಾದ್ದು. ಸುದರ್ಶನ, ಇದು ಏನು ನಮ್ಮ ಸತಿಪತಿಯ ಅನ್ಯೋನ್ಯತೆ ಆ. ಎಷ್ಟರ ವರೆಗೆ ಉಂಟು ಅಂತೇಳಿ ನೀನು ತಿಳಿದಿದ್ಯಾ? ಈ ಅನ್ಯೋನ್ಯತೆ ಈ ಉಂಟಲ್ಲ, ನಾನು ಹೊಗಳುವಾಗ ನಿನಗೆ ನಿಮ್ಮ- ಏನು ಅವರ ಮೇಲೆ ಮಾತ್ಸರ್ಯ ಬಂತು? ಈ ರೀತಿಯ ಮಾರ್ಗದರ್ಶನ ಪ್ರಪಂಚದಲ್ಲಿ ಯಾರಾದರೂ ಅನುಸರಿಸಿದರೆ ಆ, ಮನೆಯಲ್ಲಿ ಯಾವ ಕೆಲಸವೂ ನಡೀಲಿಕ್ಕಿಲ್ಲ. ಆ. ಬೆಳಗಿನಿಂದ ರಾತ್ರಿವರೆಗೆ ಗಂಡನ ಹತ್ತಿರ ಹೆಂಡತಿ ಹೊಗಳುತ್ತಾ ಕುಳಿತಾಳು. ಅಲ್ಲ, ಒಂದು ದಿವಸ ಮತ್ತೆ ಹೊಗಳಿದ- ಊಟದ ಹೊತ್ತಿಗೆ ಏನು ಸುಮ್ಮಗೆ ಕೂತದ್ದು ಅಂತ ಗಂಡನನ್ನು ಜೋರು ಮಾಡಿ. ಅಲ್ಲ, ನಾನು ಒಂದೇ ದಿವಸ ಇವತ್ತು ಸಮಯ ಉಂಟಾ ಅಂತೇಳಿ ಕೇಳಿಕೊಂಡು ಮಾತ್ರ ನಾನು ಅವರನ್ನ ಆ ಘಟನಾವಳಿಗಳನ್ನು ವಿವರಿಸಿದ್ದಷ್ಟೇ. ನಾನು ಹೇಳುದು ಸ್ವಲ್ಪ ಆ, ಕೇಳಿ. ಸರಿ ಸರಿ. ಘೋರದಾನವರೆಲ್ಲ ಬವರಕ್ಕೆ ಬರಲಿಲ್ಲ. ಬರಲಿಲ್ಲ. ಹಾಂ, 4-5 ಪ್ರಕರಣಗಳಲ್ಲಿ ಇವರು ಅವರನ್ನು ಹುಡುಕಿಕೊಂಡು ಹೋಗಬೇಕಾಗಿ ಬಂತು. ಹಾಂ, ಅನಿವಾರ್ಯತೆ. ಹೌದು. ಆವಾಗ ಇವರ ಒಟ್ಟಿಗೆ ಹಾ. ನಾನು ಹೌದು ಸುದರ್ಶನ ಹೌದು, ಅದು ಅವರು ಇದ್ದಿರಲ್ಲ. ನಾನು ಸೇರಿಕೊಂಡಿದ್ದುದರಿಂದ ಹಾಂ, ಈಗ ನೀವು ಹೇಳಿದ ಇವರ ವಿಜೃಂಭಣೆ, ಹಾಂ, ಇವರ ಪರಾಕ್ರಮ ಪ್ರದರ್ಶನ, ಹಾಂ. ಅದಕ್ಕೆ ಕಾರಣ ಅದ್ದದು. ಅವರು ಮೂವರು ಬೇರೆ ಇರುವ ಗಜ. ನಾನು ಇಲ್ಲದೆ ಇರ್ತಿದ್ರೆ ಹಾಂ, ಇವರಿಗೆ ಬಲವೇ ಇಲ್ಲ ಅಂತ ಆಗ್ತಿತ್ತು. ಹೌದಾ? ಈಗ ಮಹಾಬಲ ಉಂಟು ಉಂಟು ಅವರಿಗೆ ಉಂಟು. ಇಲ್ಲ ಅಂತ ಆಗ್ತಿತ್ತು. ಸರಿ, ನಾನು ನೀನು ಸರ್ವಕ್ಕೂ ಕಾರಣ ನಾನು ಸೇರಿಕೊಂಡುದರಿಂದ. ಅವರದ್ದೇನಿಲ್ವಾ? ಅವರದ್ದಷ್ಟೇ ಸ್ವಲ್ಪ ಸ್ವಲ್ಪ. ಉಳಿದದೆಲ್ಲ ನಿನ್ನದೇ. ಹೌದು. ಅವರು ವಿಜಯಿ ಆಗುವುದಕ್ಕೆ, ಹೌದು ಅವರನ್ನೆಲ್ಲ ಶಮನ ಮಾಡುವುದಕ್ಕೆ, ದಮನ ಮಾಡುವುದಕ್ಕೆ ಹಾ. ನೀನೇ ಕಾರಣ. ಹೌದು. ಅದಕ್ಕೆ ಹೇಳುವುದಕ್ಕಾಗಿ ಬಂದಿದ್ಯಾ? ಮುಚ್ಚು ಮುಚ್ಚಲು ಮಾಡಿಯ ಗೊತ್ತದಿರಲಿ. ಅಚ್ಚುತನಿದ್ದರೆ ಎಂದಿನ ವಿಧನ ಹೆಚ್ಚುದಾಯಿಕೊಂಡು. ಸುದರ್ಶನ, ಅಮ್ಮ ಮುಚ್ಚು ಬಾಯಿ. ಸಿಟ್ಟು ಅಂತ ಸಿಟ್ಟು ಬರದೆ ನನಗೆ ಇಷ್ಟರಿಗೆ ಬರಲಿಲ್ಲ. ಅಷ್ಟು ವಿವರವಾಗಿ ನಾವು ಆ ವಿಚಾರವನ್ನು ಅರಿತುಕೊಳ್ಳುವುದಕ್ಕೆ ಬೇಕಾಗಿ ಉರ ಕೇಳಿ ಅದನ್ನು ದೃಢಪಡಿಸಿಕೊಂಡಿದ್ದೇನೆ ನಾನು. ನನ್ನವರು ಏನು ಎಂಬಂತ ವಿಚಾರವನ್ನು ನಾನು ತಿಳ್ಕೊಂಡಿದ್ದೆ. ಅವರು ಏನು ಅಲ್ಲ, ನಾನೇ ಮಾಡಿದ್ದೆ ಎಂಬುದಾಗಿ ಹೇಳ್ತಾ ಇದೆಯಲ್ಲ. ಅಚ್ಯುತನಲ್ಲಿ ಏನು ಚ್ಯುತಿಯನ್ನು ಕಂಡೆ ನೀನು. ಈಗ ನಾನು ಬಾಯಿ ಮುಚ್ಚಬೇಕು, ಹಾಂ, ಅವರಲ್ಲಿ ಚ್ಯುತಿ ಏನುಂಟು ಅಂತ ಹೇಳಬೇಕು. ಹೇಳ್ಬೇಕು. ಇಲ್ಲದಿದ್ರೆ ಹಾಂ, ಹೇಳಲಿಕ್ಕೆ ಗೊತ್ತಿಲ್ಲ ಇದ್ರೆ ಪ್ರಾರಂಭಿಸ್ತೇನಾ? ಕಂಡುದ ನೋಡಿದರೆ ಕಂಡ ತಂದರ ಸಿಟ್ಟು. ಆ ಲಕ್ಷ್ಮೀ ದೇವಿ ಅಮ್ಮ.
ಹಾ ಏನು? ವೈಕುಂಠದಲ್ಲಿ ಸಿಟ್ಟು ಬರಬಾರದಿತ್ತು, ಹಾ ಬಂದಿದೆ ಅಂತ ಆದ್ರೆ ಇಲ್ಲಿ ತಪ್ಪು ಉಂಟು ಅಂತ ಅರ್ಥ. ಹಾ ಹಾ ಈಗ ನನಗಿಷ್ಟರವರೆಗೆ ಸಿಟ್ಟು ಬರಲಿಲ್ಲ. ಬರಲಿಲ್ಲ. ಅಂದ್ರೆ ಸಿಟ್ಟು ಬಂದು ಜಾರಿದ್ದಲ್ಲ. ನನ್ನನ್ನು ನಾನು ಹೊಗಳುವುದಲ್ಲ, ಹಾ. ನನ್ನದು ತಪ್ಪಿಲ್ಲ ಅಂತದರ ಅರ್ಥ. ಹಾ ಹಾಗಾದ್ರೆ ನಿಂದು ತಪ್ಪಿಲ್ಲ, ಮತ್ತೆ ಯಾರದು ತಪ್ಪು? ನಂದ? ನಿಮಗೆ ಸಿಟ್ಟು ಅಂತಲ್ಲ, ಸಿಟ್ಟು ಬಂದ್ರೆ ಸಿಟ್ಟು ಬರಬಾರದ ಸ್ಥಳದಲ್ಲಿ ಬಂದರೆ ಅದು ಬಂದವರದ್ದು ತಪ್ಪು. ಹಾಗೆ ನನ್ನ ದೇವ ಹೇಳಿ, ನಿನಗೂ ಕೂಡ ದೇವರೇ ಹೇಳಿ ನಂದು ತಪ್ಪು ಅಂತೇಳಿ. ಇಷ್ಟು ಹೊತ್ತು ನಿಮ್ಮ ಭಾಷಣ ಕೇಳಿ ಹಾ ಸಂತೋಷಪಟ್ಟ ಅವರು ಹಾ. ಅದನ್ನು ಬಿಟ್ಟುಕೊಳ್ಳಿಕ್ಕೆ ಸಿದ್ಧರಿರ್ತಾರೆ. ಏನು ಹೇಳ್ತಾ ಇದ್ಯಾ? ಅದು ಅವರು ಮಾತಾಡ್ಲಿಕ್ಕಿಲ್ಲ. ಮಾತಾಡ್ಲಿಕ್ಕಿಲ್ಲ. ನಾನು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ದು. ಹಾ ಕಂಡುದ ನುಡಿದರೆ ಕೆಂಡದಂತಹ ಸಿಟ್ಟು ಅಂತ ಒಂದು ಲೋಕದಲ್ಲಿ ಮಾತು. ಅಲ್ಲದನ್ನು ಹೇಳಿದ್ರೆ ಯಾರಿಗೂ ಸಿಟ್ಟು ಬರ್ಬೋದು, ಕೆಂಡದಂತ ಸಿಟ್ಟು ಬರ್ಬೋದು, ಕೆಂಡ ಸುರಿಸ್ಬೋದು. ಅಲ್ಲದನ್ನು ಹೇಳಿದರೆ ತಿದ್ದುತ್ತಾರೆ. ಹಾ ಮಗುವುದು ಹಾಗಲ್ಲ ಹೀಗೆ ಅಂತ. ಹಾ ತಿದ್ದಲಿಕ್ಕೆ ಆಗುವುದಿಲ್ಲ ಅಂತಾದ್ರೆ ಸಿಟ್ಟು ಬರ್ತದೆ ಅಂತ ಆದ್ರೆ ಹಾ. ಅವ ಹೇಳಿದ್ದಲ್ಲಿ ಸತ್ಯಾಂಶ ಉಂಟು ಅಂತ ಅರ್ಥ. ಹಾ. ನಿನಗೆ ಯಾಕೆ ಇಷ್ಟು ನನ್ನಲ್ಲಿ ಮಾಸ್ತರ್ಯ? ಮಾಸ್ತರಿ ಅಲ್ಲ, ಮತ್ತೆ ಇಲ್ಲಿ ತಪ್ಪು ಮಾಡಬಾರ್ದಲ್ಲ. ಓಹೋ ಈಗ ಏನಾಗಿದೆ, ನೀನು ಯಾರು? ನಾನು ನನ್ನ ತಪ್ಪನ್ನು ಹೇಳಲಿಕ್ಕೆ ನೀನು ಯಾರು? ನನಗೆ ಒಂದು ಅವಕಾಶವೂ ಇಲ್ವ? ನನ್ನ ದೇವರು ಹೇಳಲಿಯಪ್ಪ. ಈಗ ನನಗೆ ಅವರ ಕೈಯಲ್ಲಿ ನೀನು ಇಲ್ಲದೆ ಅವರು ಯಾವುದು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ಮಾತು ಹೇಳಿದ್ವಿ. ಈಗ ನಾನು ಇದ್ದದ್ದು ನಿಮ್ಮ ಈಗ ಕೈಯಲ್ಲಿ, ಅವರ ಕೈಯಲ್ಲಿರುವಂಥ ಆಯುಧ. ಈಗ ಹೇಳ್ತಾನೆ, ನಾನು ಹೇಳ್ತೇನೆ, ಅವರ ಕೈಯಲ್ಲಿರುವಂಥ ಆಯುಧ ಇಷ್ಟ ದುಷ್ಟರನ್ನು ವಧೆ ಮಾಡಿದ್ದಾರೆ ಅಥವಾ ಧ್ವಂಸ ಮಾಡಿದ್ದಾರೆ. ಅದು ಯಾರು ಮಾಡಿದ್ದು? ಮಹಾವಿಷ್ಣು ಅಂತೇಳಿ ಹೇಳ್ತಾರೆ. ಅಲ್ಲ ಅದನ್ನೆಲ್ಲ ಅದು ಸುದರ್ಶನ ಮಾಡಿದ್ದು ಅಂತೇಳಿ ಹೇಳುವುದಿಲ್ಲ. ಈಗ ಯಾರಾದರೂ ಹೇಳಿ, ನಾನು ಹೇಳುವುದನ್ನು ಕೇಳಿ. ಹಾಂ ನಾನು ನಿಮ್ಮ ಕೈಯಲ್ಲಿ ಇದ್ದದ್ದಲ್ಲ, ಅವರ ಕೈಯಲ್ಲಿ. ಅವರ ಕೈಯಲ್ಲಿ ಒಬ್ಬನ ಕೈಯಲ್ಲಿ ಇಷ್ಟು ಕಾಲದಲ್ಲಿ ಇದ್ದಂಥ ಒಂದು ಆಯುಧ ಹಾಂ ಕೆಳಗೆ ಇಳಿದಾವಾಗ ಹಾಂ ತಲೆ ಬಿಸಿ ಆಗದೆ ಉಳಿತದ? ಅದು ಯಾಕೆ? ಕ್ರಮ ಹಾಗೆ ನನ್ನ ಒಂದು ಆಯುಧ ಅವರನ್ನು ಹೋಗ್ತದೆ. ಹೊಗಳುವಾಗ ಏನು ಹೇಳ್ತಾರೆ? ಶಂಖಚಕ್ರ ಗದ ಪದ್ಮ. ಪದ್ಮ ಹೌದು, ವಿಭೂಷಿತ ಅಂತೇಳಿ. ಯಾಕೆಂದೇಳಿ ಅವರು ಆ ಅಲಂಕಾರ ರೂಪವಾಗಿ ಕಾಣುವಾಗ ಕಾಣ್ತಾ ಇದ್ದಾರೆ. ಈಗ ಚಕ್ರ ಇಲ್ಲಲ್ಲ, ಆ? ಈಗ ಚಕ್ರ ಕೆಳಗೆ ಉಂಟಲ್ಲ. ಚಕ್ರ ಕೆಳಗೆ ಬಿತ್ತಲ್ಲ, ಹೌದು. ಅದು ನೀನು ಬಿದ್ದದಲ್ಲ. ನಾನು ಇಳಿದದ್ದು ಹೌದು, ಅವರು ಬೀಳಿಸಿದ್ದಲ್ಲ, ನೀನು ಬಿದ್ದದ್ದು. ನಾನು ಬಿದ್ದದ್ದು ಅಂತ ಈಗ ಯಾರು ಹೇಳಿದ್ದು ನನಗೆ ಅರ್ಥ ಆಗುದಿಲ್ಲ. ನಾನು ಇಳಿದದ್ದು, ಬಿದ್ರೆ ನಾನು ಅಲ್ಲೇ ಇರ್ತಿದ್ದೆ. ಹಾಗೆ ಬರ್ತದೆ ನಿನ್ನ ವಿಷಯವನ್ನು ಕೇಳುವ. ನಾನು ಬಿದ್ರೆ ನಿಮ್ಮ ಹತ್ರ ಹೇಳ್ತಿದ್ರೆ ಒಮ್ಮೆ ರಟ್ಟೆ ಹಿಡಿದು ಎಬ್ಬಿಸಿ ಅಂತ. ಅದು ಬೇಡ. ನಾನು ಇಳಿದದ್ದು ಇದು ಸುದರ್ಶನ, ಏನು ನನ್ನವರನ್ನು ಸಣ್ಣ ಮಾಡಬೇಡ. ಇದು ಅವರು ಲೋಕಲೋಕಗಳಲ್ಲಿ ಅವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಹೌದು, ಅವರು ಏನು ಅಂತೇಳಿ ತಿಳಿದಿದ್ದಾರೆ. ಆದರೆ ಸುದರ್ಶನ ಏನು ಅಂತೇಳಿ ಕೆಲವರಿಗೆ ಮಾತ್ರ ಗೊತ್ತು. ಅವರ ಕೈಯಲ್ಲಿಂದ ಆಯುಧ ಉಂಟು, ಚಕ್ರ ಉಂಟು ಅಷ್ಟೇ. ಯಾವ ಚಕ್ರ ಏನು ಅಂತೇಳಿ ಯಾರಿಗೆ ಗೊತ್ತಿರುವುದು? ಕೆಲವರಿಗೆ ಮಾತ್ರ ಗೊತ್ತಿದ್ದದ್ದು ಅಂತ ನನಗೆ ಗೊತ್ತುಂಟು. ನಿಮಗೆ ಗೊತ್ತುಂಟು ಅಂತ ನನಗೆ ಗೊತ್ತಿತ್ತು. ಇತ್ತು. ಅದಲ್ಲ ಅಂತ ಈಗ ಗೊತ್ತಾದವಾಗ ನನಗೆ ತಲೆ ಬಿಸಿ. ಯಾಕೆ? ಸತ್ಯಾಂಶ, ಅವರು ಅಮ್ಮನಿಗೆ ಸತ್ಯಾಂಶ ಗೊತ್ತಿಲ್ಲದಿದ್ದರೆ ಅವರು ವಿಜಯ ಸಾಧಿಸಿದರೆ, ಒಂದು ಧರ್ಮ ಕಂಟಕರನ್ನ ನಾಶಪಡಿಸಿದರೆ ಆ ವಿಜಯ ನಿನಗೂ ಕೂಡ ಪ್ರಾಪ್ತಿ ಆಗುವುದಿಲ್ವಾ? ನೀವು ನಾನು ಹೇಳುವುದೇನು ಅಂತ ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೊಗಳುವುದರಲ್ಲಿಯೇ ಇದ್ದವರಿಗೆ ಕೆಲವು ಸಲ ಉಳಿದದ್ದು ಕೇಳುವುದೇ ಇಲ್ಲ. ಭೂಲೋಕದಲ್ಲಿ ಮಹಾವಿಷ್ಣು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಅಲ್ಲಿ ನಿನ್ನ ನಾಮಸ್ಮರಣೆ ಬರುವುದಿಲ್ವಾ? ನಿನ್ನ ಹೆಸರು ಬರುವುದಿಲ್ವಾ? ಈಗ ನಾನು ಅದನ್ನು ಇಲ್ಲ ಅಂತ ಹೇಳಿದ್ದೇನೆ. ನೀವು ಹೇಳಿದ ಪ್ರಕರಣಗಳಲ್ಲಿ ವಿಷ್ಣು ಒಬ್ಬರೇ ಹೋಗಿ ಕೊಂದದ್ದಲ್ಲ, ನಾನು ಒಟ್ಟಿಗೆ ಇದ್ದೆ, ನಾನು ಸೇರಿಕೊಂಡಿದ್ದ ಕಾರಣ ಸರ್ವಕ್ಕೂ ಕಾರಣ ಅಂತ ವಾಸ್ತವಿಕ ಯಥಾರ್ಥತೆಯನ್ನು ನಾನು ಹೇಳಿದ್ದು. ಇದರಲ್ಲಿ ನಿಮಗೆ ಸಿಟ್ಟು ಬಂತು. ಅದಕ್ಕೆ ಕಂಡದ್ದು ನುಡಿದರೆ ಕೆಂಡದಂತಹ ಸಿಟ್ಟು ಅಂತ ನಾನು ಪ್ರಾರಂಭಿಸಿದ್ದು. ನಿಮ್ಮ ಗಂಡ ಯಥಾರ್ಥ ಹೇಳ್ತೇನೆ, ನಿಮಗೆ ಸರಿಯಾದ ಶಬ್ದ ಅದು ಇಷ್ಟವರೆಗೆ ನಾನು ಹೇಳಲಿಲ್ಲ. ನೀವು ಹೊಗಳಿದ್ರಲ್ಲ, ಬಾಯಿ ಮುಚ್ಚಿ ಕೇಳಿದ್ರಲ್ಲ, ನಾನು ಈ ಪ್ರಕರಣಗಳಲ್ಲಿ ಇಲ್ಲದೆ ಇರ್ತಿದ್ರೆ ನಿಮ್ಮ ಗಂಡ ಬರೇ ದಂಡ. ಮತ್ತೆ ಸರಿ ಸರಿ ರಮಣನು ಮಧ್ಯವರಗ ಕೂರ್ಮ ನರಸಿಂಹ ವಟು ರೂಪವ ಧರಿಸಿದವರನ್ನು ಧರಿದಾಗ ನೀಯಲ್ಲಿ ಮರೆಯೊಳಗೆ ಇದ್ದೆ ಕೇಳು. ಸರಿ 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 ಸರಿಯಾ? ಸಮಾಧಾನ ಸರಿಯಲ್ಲ, ಸರಿ. ನಾನು ಹೋಗಬೇಕು ಅಂತಲ್ಲ, ಅಲ್ಲ ಹೋಗ್ಬೇಕಂತ ಹೇಳಿಲ್ಲ. ಈ ಸರಿ ಎನ್ನುವುದಕ್ಕೆ ಕ್ರಿಯಾಪದವೋ ಅಲ್ಲ, ಎಂಥದ್ದು ಬೇಕಲ್ಲ. ಯಾವುದು ನೀನು ಯೋಚನೆ ಮಾಡ್ತೀಯೋ ಅದಾಗ್ತದೆ. ಈಗ ನಾನು ಏನು ಮಾಡಬೇಕು? ಈಗ ನೀನು
ನಮ್ಮವರು ಬರಲಿಲ್ಲ, ನೀನೇ ಎಲ್ಲ ಸಂಹಾರ ಮಾಡಿದ್ದು ಉದ್ಧಾರ ಮಾಡಿದ್ದು ಎಂಬುದಾಗಿ ಹೇಳ್ತಾ ಇದ್ದಿ. ಹೌದು. ಒಪ್ಪೋಣ, ಆ. ಅದಕ್ಕೆ ನಾನು ಒಪ್ಪಿಕೊಳ್ತೇನೆ. ಆ. ಆದರೆ ಜಲದಲ್ಲಿ ಮೀನಾಗಿ ಪ್ರಾರಂಭದ ಅಲ್ಲಿಂದ ಅಲ್ಲಿಂದ ಹೌದು. ಮತ್ಸ್ಯನಾಗಿ ಆ ಮತ್ಸ್ಯಾವತಾರ ತಾಳುವಾಗ ಆ. ನೀನು ಎಲ್ಲಿ ಅಡಗಿದ್ದೆಪ್ಪ? ನಾನು ಕೂಡ ನೋಡಲಿಲ್ಲ ವೈಕುಂಠದಲ್ಲಿ. ಒಂದಾಯ್ತು. ನೀವೆಲ್ಲ ಒಟ್ಟಿಗೆ ಹೇಳಿದ್ರೆ ಒಟ್ಟಿಗೆ ಹೇಳಿದ್ರೆ ಆಗ್ಬೋದಾ? ಯಾಕಂದ್ರೆ ಒಂದೊಂದು ಕೇಳುದು ಅದಕ್ಕೆ ಉತ್ತರ ಕೊಡುದು ಅಂತ ಆದ್ರೆ ಅದು ಅದಕ್ಕೆ ಸ್ವಾರಸ್ಯ ಇಲ್ಲ. ಸ್ವಾರಸ್ಯ. ಹಾಗಾದ್ರೆ ಒಟ್ಟಿಗೆ ಕೇಳಿ. ಅವರು ಯಾಕೆಂತೇಳಿದ್ರೆ ನೀನು ಹೇಳ್ತಿಯಲ್ಲ, ಸತ್ಯ ಹೇಳಬೇಕು, ತಪ್ಪಿಸಿಕೊಳ್ಬಾರ್ದು. ನಾನು ವೈಕುಂಠದಲ್ಲಿ ಸುಳ್ಳು ಹೇಳುದಿಲ್ಲ. ಹೇಳಿದ ನಾನು ಹೇಳಿದ್ದೇನೆ ಅಂತ ಹೇಳಿದ್ದೆ. ನೀವು ಹೇಳಿದ್ದೀರಿ ಅಂತ ನಾನು ಹೇಳಿಲ್ಲ, ಆದ್ರೆ ನಿಮ್ಮದು ಸತ್ಯ ಅಲ್ಲ. ಕೂರ್ಮಾವತಾರದ ಕಾಲದಲ್ಲಿ ನೀನು ಎಲ್ಲಿದ್ದಿ? ಕೂರ್ಮಾವತಾರ ಮಾಡುವಾಗ ನೀನು ಎಲ್ಲಿದ್ದಿ? ಎರಡಾಯ್ತು. ಮತ್ತೊಂದು ಪ್ರಹ್ಲಾದನಿಗೆ ಉಗ್ರ ನರಸಿಂಹನಾಗಿ ಗೋಚರವಾದಾಗ ಕಂಬದಿಂದ ಒಡೆದು ಬರುವಾಗ ನೀನು ಎಲ್ಲಿದ್ದಿ? ಅಲ್ಲಿ ಚಕ್ರ ಇರಲಿಲ್ಲ, ಕೇವಲ ಒಡೆದದ್ದು ಮಾತ್ರ, ಕಂಬ ಒಡೆದದ್ದು ಮಾತ್ರ. ಅಲ್ಲಿ ವಿಷ್ಣು ಇದ್ದನು. ವಿಷ್ಣು ಇದ್ದ, ವರಾಹ ಆಗುವಾಗ ವಿಷ್ಣು ಇದ್ದನು. ಮತ್ಸ್ಯ ಆಗುವಾಗ ವಿಷ್ಣು ಇದ್ದನು. ಎಲ್ಲ ಅವರೇ ಮಾಡಿದ್ರು. ಅಲ್ಲ, ನಂತರ ರೂಪ ವಿಷ್ಣುವದ್ದು ಅಂತ. ಹೌದು, ವಿಷ್ಣುವೇ ರೂಪವಾಗಿ ಬಂದದ್ದು. ಈಗ ಅವತಾರ ತಾಳಿ ಮತ್ಸ್ಯ ಆಗಿ ಬರುವಾಗ ವಿಷ್ಣು ಎಲ್ಲಿದ್ದ ಅಂತ ಒಬ್ಬ ಕೇಳಿದ್ರೆ ವಿಷ್ಣುವೇ ಮತ್ಸ್ಯದ್ದು. ಹೌದು. ಹಾಗಾಗಿ ಇದಕ್ಕೆ ನಾನು ಉತ್ತರ ಕೊಡ್ತೇನೆ. ಕೊಡು. ಮತ್ತೊಂದು ಯಾವುದು? ಮತ್ತೊಂದು ಹೇಳ್ಬೇಕಾ? ಹೌದು. ಮತ್ತೊಂದು ಇದು ಯಾವ ನಮ್ಮ ಮೆಟ್ಟಿದ್ದು ವಾಮನ ಅವತಾರವಾಗ ಅದು ಪಾದದಲ್ಲಿ ಮೆಟ್ಟಿದ್ದು, ಅದು ಕೂಡ ಹಾಗೆ ಅವರೇ ವಾಮನಾವತಾರ ತಾಳಿದ್ದು. ಒಳ್ಳೆದಾಗಿದೆ. ಇದಕ್ಕೆಲ್ಲ ನಾನು ಯಥಾರ್ಥ ಏನು ಅಂತ ಹೇಳ್ತೇನೆ. ಸಿಟ್ಟು ಬರಬಾರದು. ಇಲ್ಲ, ಸಿಟ್ಟು ಬರುವುದಿಲ್ಲ. ಮತ್ಸ್ಯನ ರೆಕ್ಕೆಯೊಳು ಕೂರ್ಮನ ಚಿಪ್ಪಿನೊಳು ಅಮ್ಮ ಪೃಥ್ವಿದಾರನ ದಂತಗಳು ಮತ್ಸ್ಯನ ರೆಕ್ಕೆಯೊಳು ಕೂರ್ಮನ ಚಿಪ್ಪಿನೊಳು ಪೃಥ್ವಿದಾರನ ದಂತಗಳು ಸತ್ಯ ನರಸಿಂಹನ ಉಗುರಿನೊಳು ಅಡಗಿದೆ ಅಮ್ಮ. ಸತ್ಯ ನರಸಿಂಹನ ಉಗುರಿನೊಳು ಅಡಗಿದೆ. ಮಿಥ್ಯ ಆಡೇನು ಕೇಳಮ್ಮ, ಮಿಥ್ಯವಾಡೇನು ನಾನಮ್ಮ. ಸತ್ಯ ನರಸಿಂಹನ ಉಗುರಿನೊಳು ಅಡಗಿದೆ, ಮಿಥ್ಯ ಮಾಡುವೆನು ಕೇಳಮ್ಮ.
ಎನ್ನ ಭಿನ್ನ ಪಾವನು ಲಕ್ಷ್ಮೀ ದೇವಿ ಅಮ್ಮ ಅಮ್ಮ, ಹಾ, ಪ್ರಾರಂಭದ ಅವತಾರ ಮತ್ಸ್ಯ, ಅವತಾರ. ತಮಾಸುರನನ್ನು ಕೊಲ್ಲುವುದಕ್ಕೆ. ಹಾ, ತಮಾಸುರನನ್ನು ಕೊಂದದ್ದು ಯಾವುದರಲ್ಲಿ ಅಂತ ನಿಮಗೆ ಗೊತ್ತುಂಟು? ಕೊಂದದ್ದು ಈಗ ಮೀನು ಕೊಂದದ್ದು ಅಂತ ಹೇಳಿ ಹೌದು. ಅದು ಕಚ್ಚಿ ಕೊಂದದ್ದು, ಅದು ಅದು ರೆಕ್ಕೆಯಲ್ಲಿ ಬಡಿದು ಕೊಂದದ್ದು. ಹೌದು. ಹಾ, ಎಲ್ಲಿಯಾದರೂ ಒಂದು ಮೀನು ಹಾ, ರೆಕ್ಕೆಯಲ್ಲಿ ಇನ್ನೊಂದು ಜೀವಿಯನ್ನು ಕೊಲ್ಲುವ ಕ್ರಮ ಉಂಟು, ಕಚ್ಚಿಕೊಳ್ತದೆ. ಅದು ಮೀನು ಕೊಡ್ಲಿಕ್ಕಿಲ್ಲ, ಇವರು ಅವತಾರ ತಾಳಿದ ಕಾರಣ ಕೊಡುವುದಕ್ಕೆ ಆಯ್ತು. ಅದೇ ವಿಷಯ ಇರುವುದು ಹಾ, ಅಲ್ಲಿ. ಅಲ್ವ ದೇವ್ರೆ? ಅಲ್ಲಿ ಈಗ ಕೇಳುವುದೇ ಬೇಡ ನೀವು. ಯಾಕಂದ್ರೆ ಅವರು ಮಾತಾಡ್ಲಿಕ್ಕಿಲ್ಲ. ಮಾತಾಡ್ಲಿಕ್ಕಿಲ್ವ? ನನಗೆ ಗೊತ್ತುಂಟು, ಸತ್ಯವನ್ನು ಒಬ್ಬ ಹೇಳುವಾಗ ಮಾತಾಡುವುದು ಏನು ಅಂತ ಮಾತಾಡುದು. ಆಗ್ಬೋದು. ಮತ್ಸ್ಯನ ರೆಕ್ಕೆಯಿಂದ ಕೊಲ್ಲಬೇಕಾಗುತ್ತದೆ ಅಂತ ನನಗೆ ಮೊದಲೇ ಗೊತ್ತಾಯ್ತು. ಹಾ, ನನ್ನನ್ನು ಅವರು ಬರಲಿಕ್ಕೆ ಹೇಳಲಿಲ್ಲ. ಹೌದಾ? ಆದರೆ ನಾನು ಕೈಯಲ್ಲಿ ಇರುವವ, ನನಗೆ ಹಾ, ಯಾವ ಕಾಲಕ್ಕೂ ಎಚ್ಚರಿಕೆ ಉಂಟು. ಹಾ, ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಹಾ, ನೇರವಾಗಿ ಮತ್ಸ್ಯದ ರೆಕ್ಕೆಗೆ ಬಲ ಕೊಟ್ಟೆ ನೀನಾ? ನಾನು. ಹಾ, ನನ್ನ ಬಲದಿಂದ ಆ ದುಷ್ಟ ರಕ್ಕಸ ಸತ್ತು ಹೋದ. ಹೌದಾ? ಹೌದು. ದೇವ್ರೆ, ಎಂಥದ್ದು ದೇವರೇ? ಹಾ? ಸತ್ತು ಹೋದ್ದು ಅವನೇ, ದೇವರೇ ಅಂತ ಹೇಳಿ ಕೇಳು ಸತ್ತದ್ದು. ಕೇಳು ಅದೇ ಅವ ಹೇಳ್ತಾನೆ, ಹೇಳುವುದನ್ನು ಕೇಳು. ಹೇಳ್ತಾನೆ. ಹಾ, ಆಮೇಲೆ ಕೂರ್ಮ, ಹಾ, ಮಂದರಾದ್ರಿಯನ್ನು ಎತ್ತಿ ಹಿಡಿಯುವುದಕ್ಕೆ ಏನುಂಟು, ಮತ್ತೆ ಕೂರ್ಮ ಆಗಬೇಕು. ಹೌದು. ಎಲ್ಲಿಯಾದರೂ ಒಂದು ಕೂರ್ಮ ಹಾ. ಅಂತಹ ಮಹಾಪರ್ವತವನ್ನು ಎತ್ತಿಕೊಂಡು ಸಾಧ್ಯವೇ ಇಲ್ಲ, ಇವರಾದ ಕಾರಣ ಎತ್ತಿದ್ರು ಅದನ್ನು. ಸುತ್ತುವ ನೀನು ಏನು ಕಾಲಕ್ಕೆ ಹೇಳ್ತೀವಿ? ಆ ಕತೆ ನೋಡಬೇಕಿತ್ತು. ಅದರ ಚಿಪ್ಪು ಉಳಿದೀತ. ಹಾ, ಈ ಚಿಪ್ಪಿಲ್ಲ ಅಂತಾದರೆ ಯಾವ ಕೆಲಸವೂ ಇಲ್ಲ. ಹಾ, ಚಿಪ್ಪಿಲ್ಲದ್ರೆ ಯಾವುದೂ ಇಲ್ಲ. ಚಿಪ್ಪು ಅತಿ ಮುಖ್ಯವಾದ್ದು. ಸರಿ. ಆಲೋಚನೆ ಮಾಡಿದೆ, ಹಾ, ಇವರು ಉಳಿಬೇಕಾ, ಹಾ, ಅಲ್ಲಿ ಕೆಲಸ ನಡಿಬೇಕಾ. ಹಾ, ನೇರವಾಗಿ ನಾನು ಅವರ ಆ ಸಹಾಯಕ್ಕೆ ಹೋಗಿ ಹಾ, ಕೂರ್ಮನ ಚಿಪ್ಪಿನಲ್ಲಿ ಸೇರಿಕೊಂಡೆ. ಹಾ, 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 ನನಗೆ ಕಷ್ಟ ಎಷ್ಟಾಗಿದೆ ಅಂತ ನಾನು ಹೇಳಬೇಕಷ್ಟೆ. ಹಾ, ವರಾಹ ಹಾ, ಹಿರಣ್ಯಾಕ್ಷನನ್ನು ತಿವಿದು ಕೊಲ್ಲಬೇಕು. ಹೌದು, ದಿವಸಕ್ಕೆ 100 ಹಂದಿಗಳನ್ನು ತಿನ್ನುವ ವರ ಪಡೆದವ. ಹೌದು. 101ನೇ ಹಂದಿ ಬಂದವಾಗ ಎಚ್ಚರಿಕೆ ಆಗಬೇಕಿತ್ತು ಅವನಿಗೆ. ಹಾ, ಕಪ್ಪು ಹಂದಿಗಳನ್ನು ತಿನ್ನುತ್ತಾ ಇದ್ದವ. ಹಾ, ಶ್ವೇತವರಾಹ ಬರುವಾಗ ಆಲೋಚನೆ ಮಾಡಬೇಕಿತ್ತು. ಹಾ, ಅವ ಆಲೋಚನೆ ಮಾಡ್ತಾನೆ ಇಲ್ವೋ ಎನ್ನುವುದಕ್ಕಿಂತಲೂ ಹಾ, ಹಾ, ನಾನು ಯೋಚನೆ ಮಾಡಿದೆ, ಹಾ, ಅವನನ್ನು ಕೊಲ್ಲಿಕ್ಕೆ ಇವರ ದಾಡೆಯಿಂದ ಸಾಕಾಗ್ಲಿಕ್ಕೆ. ಅದು ಮುರಿದೋದೀತು. ಹಾ, ನೇರವಾಗಿ ಅವನ ವರಾಹದ ದಾಡೆಯಲ್ಲಿ ಸೇರಿಕೊಂಡೆ. ಹಾ, ಹಾ, ಈ ಸುದರ್ಶನ ಸೇರಿಕೊಂಡ್ರೆ ಉಂಟಲ್ಲ, ಹಾ, ಮತ್ತೆ ಅದಕ್ಕೆ ಬಲ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುದರ್ಶನ. ಹೌದು. ನಾನು ಹಾ, 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 ಆಮೇಲಿಂದು ಹಾ, ಕಂಬವನ್ನು ಒಡೆದು ಬಂದ ಹೌದಪ್ಪ. ನರಹರಿ ಉಗುರಿನಲ್ಲಿ ಒಂದು ಅವ ಪಡೆದ ವರ ವಿಚಿತ್ರದ್ದು. ಹಾ, ಹಗಲು ಅಲ್ಲ, ರಾತ್ರಿಯೂ ಅಲ್ಲ, ಹೊರಗೂ ಅಲ್ಲ, ಒಳಗೂ ಅಲ್ಲ, ಹಾ, ನೆಲದಲ್ಲಿಯೂ ಅಲ್ಲ, ನೀರಿನಲ್ಲಿಯೂ ಅಲ್ಲ. ಅವನಿಗೆ ನೆನಪಾದನ್ನೆಲ್ಲ ಹೇಳಿದ್ದಾನೆ. ಹಾ, ಕೇಳಿದ. ಹೌದು. ಹಾಗಾದ್ರೆ ಕೊಲ್ಲುವುದು ಯಾವುದರಲ್ಲಿ? ಹಾ, ಉಗುರಿನಲ್ಲೇ ಕೊಲ್ಲಬೇಕಷ್ಟು. ಸರಿ, ಬೇರೆ ಯಾವುದು ಆಗುದಿಲ್ಲ. ತೊಡೆಯ ಮೇಲೆ ಮಲಗಿಸಿ ಹಾ, ಉಗುರಿನಲ್ಲಿ ಕೊಲ್ತಾರೆ ಅಂತ ಆಲೋಚನೆ ಮಾಡಿದಾಗ ನನಗೆ ಗೊತ್ತಾಯ್ತು, ಹಾ, ಒಂದು ಮಾವಿನಕಾಯಿಯನ್ನು ಉಗುರಿನಲ್ಲಿ ಸುಲಿಲಿಕ್ಕೆ ಆಗುವುದಿಲ್ಲ. ಹಾ, ಅದು ಮನುಷ್ಯರಿಗೆ, ಅದು ಮನುಷ್ಯರಿಗೆ, ದೇವರಿಗೆ ಆಗಬಹುದು. ಯಾರ ಉಗುರಿಗೂ ಆಗಲಿ, ಉಗುರಿಗೆ ಬಲ ಅಷ್ಟೇ ಇರುವುದು. ಹಾ, ಈಗ ದೇವರಿಗಾದರೂ ಹಾ, ಬೆರಳಿನಲ್ಲಿ ಉಗುರು ಇರುವುದು, ಹಾ, ಉಗುರಿನಲ್ಲಿ ಬೆರಳು ಇರುವುದು. ಇರುವುದಲ್ಲ. ಮತ್ತೆ ಹಾ, ಬೆರಳಿನಲ್ಲಿ ಉಗುರು, ಆಗಲಿ ಅಪ್ಪ, ಆಗಲಿ. ಅದನ್ನು ಕತ್ತರಿಸಿ ಬೀಸಾಡುವುದು. ಹಾ, ಅದಕ್ಕೆ ಬಲ ಇಲ್ಲ. ಅದಕ್ಕೆ ಇದ್ದ ಬಲದಲ್ಲಿ ಕೊಲ್ಲಬೇಕು. ಹಾ, ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ಅವರ ಉಗುರಿನಲ್ಲಿ ನಾನು ಸೇರಿಕೊಂಡು ಹಾ, ಬಲ ಕೊಟ್ಟೆ. ಹಾ, ಹಿರಣ್ಯ ಕಶಿಪು ಹಾ, ಸತ್ತು ಹೋದ. ಹಾ, ಅವ ವಾಮನನಾಗಿ ಹೋದ. ಹೌದು. ಹೋಗುವಾಗಲೇ ನನಗೆ ವಿಚಿತ್ರ ಕಂಡಿತ್ತು, ಏನು? ಇಷ್ಟು ಸಣ್ಣದ್ದು ಹೋಗಿ ಅಲ್ಲಿ ಮಾಡ್ಲಿಕ್ಕೆ ಎಂಥದ್ದುಂಟು. ಹಾ, ಹಾ, ಹಾಗಾದ್ರೆ ಒಟ್ಟಿಗೆ ನಾನಿದ್ದೆ ಅಲ್ಲ. ಹಾ, ಹಾ, ಹಾಗೆ. ಹೌದು. ಹಾ, ಅಲ್ಲಿಗೆ ಹೋಗಿ ತ್ರಿವಿಕ್ರಮನಾಗುವಾಗ ಹಾ, ಓ ಕೆಲಸ ಆಗ್ತದೆ ಅಂತಾಯ್ತು. ಹಾ, ಆದರೆ ಮೆಟ್ಟಿ ಕೊಲ್ಲಬೇಕು, ಅವನನ್ನು ಮೆಟ್ಟಿ ಜಗ್ಗಬೇಕು. ಜಗ್ಗಬೇಕು. 2 ಪಾದದಲ್ಲಿ ಅಳತೆ ಮಾಡುವಾಗ ನನ್ನ ಅಗತ್ಯ ಇಲ್ಲ. ಹಾ, ಯಾಕಂದ್ರೆ ಅದು ಮಾನದಂಡ, ಅದು ಅಳತೆಗಿರುವುದು. ಹಾ, ಇದು 3ನೇದು ಅಳತೆಗಲ್ಲ, ಅಲ್ಲ, ಪಾತಾಳಕ್ಕೆ, ಅದು ಮೆಟ್ಲಿಕ್ಕೆ ಇರುವುದು. ಮೆಟ್ಲಿಕ್ಕೆ. ಮತ್ತೆ ವ್ಯತ್ಯಾಸ ಉಂಟು. ಹಾ, ಅಳತೆಗೆ ಇರುವುದಕ್ಕೆ ಬಲ ಬೇಕು ಅಂತ ಇಲ್ಲ. ಹಾ, ಎಷ್ಟೋ ಕಡೆ ಇರ್ತದೆ ಇಷ್ಟುದ್ದದ್ದು, ಸಪೂರದ್ದು, ಹಾ, ಹಾ, ಅದರಲ್ಲಿ ಬಡದ್ರೆ ತುಂಡಾಗುತ್ತದೆ. ತುಂಡಾಗ್ತದೆ. ಅದೇ ಅದು ಅಳತೆಗೆ ಇರುವುದು.
ಮೆಟ್ಟಿ ಜಗ್ಗಿಸಬೇಕಾದ್ರೆ ಪಾದಕ್ಕೆ ಬಲ ಬೇಕು. ಹಾಂ ಪಾದದ ಅಡಿಯಲ್ಲಿ ಸೇರಿಕೊಂಡೆ. ಮತ್ತೆ ನನಗೆ ನಾಚಿಕೆ ಹೇಸಿಗೆ ಅಂತ ಇಲ್ಲ. ಇಲ್ಲ ನಾನು ಉಗುರಿನಲ್ಲಿಯೋ ಹಲ್ಲಿನಲ್ಲಿಯೋ ಎಲ್ಲ ಸೇರಿಕೊಳ್ತೀವಿ. ಯಾಕಂದ್ರೆ ದೇವರ ಕೆಲಸ, ದೇವರ ಕೆಲಸಕ್ಕೆ ನಾವು ಹೌದು ದೇವರೇ. ಈಗ ಹಾಗಾಗಿ ಹಾಂ ನಾನು ಸೇರಿಕೊಂಡಿದ್ದುದರಿಂದ ಸರ್ವಕ್ಕೂ ಕಾರಣ ಅಂತ ಹೇಳಿದ್ದು. ನೀವು ಒಂದು ತಿದ್ದುಪಡಿ ಮಾಡಿ, ಇನ್ನೊಮ್ಮೆ ಹೊಗಳಿ. ಈಗ ಯಥಾರ್ಥ ಗೊತ್ತಾಯಿತು, ಆಗಿನ ಮಾತನ್ನು ವಿಷಾದಪೂರ್ವಕ ಹಿಂದೆ ತಗೊಳ್ತೇನೆ ಅಂತ ಒಂದು ಹೇಳಿಬಿಡಿ. ಹಿಂದೆ ತಗೊಳ್ತೇನೆ. ಹೌದು ಲಕ್ಷ್ಮೀದೇವಿ, ನಿನ್ನಲ್ಲಿ ಆಮೇಲೆ ಮಾತಾಡ್ತೇನೆ. ಇದು ಸಹಜ. ಹೌದು, ಸಹಜ ಅಗುದೀವಾಣಿ ನಿನ್ನಂತಕ ಪರಾಕ್ರಮಿ ಭುವನ ಮೂರರೊಳಿಗರೆ ನಿನ್ನಂತಕ ಪರಾಕ್ರಮಿ ಭುವನ ಮೂರರೊಳಿಗರೆ ಸುರ ಅಸುರರೊಳಿ ಪರೀಕ್ಷಿಸಬಹುದು ಬಹುಮತವು ನಿನಗೆಂದ ಸಗಜ ಅಹುದು ಈ ವಾಣಿ. ಸುದರ್ಶನ, ದೇವರೇ, ನಿನ್ನನ್ನು ನನ್ನ ಮುಂಭಾಗದಲ್ಲಿ ನಿಂತು ಮಾತಾಡಿಸುವ ಅವಕಾಶ ಈಗಲೇ ಬಂದದ್ದು. ಹೌದು, ನನಗೂ ನಿನಗೂ ಇದು ತನಕ ಮಾತುಕತೆ ನಡೆದದ್ದಿಲ್ಲ, ಅಗತ್ಯವೇ ಬೀಳಲಿಲ್ಲ. ಅಗತ್ಯವೇ ಬೀಳಲಿಲ್ಲ. ಹೌದು, ಆದ್ರೆ ಅನಿವಾರ್ಯವಾಗಿ ನೀನು ಕೆಳಗಿಳಿದು ಲಕ್ಷ್ಮಿಯಲ್ಲಿ ಮಾತಾಡಿದಾಗ ನಾನು ಕೇಳಬೇಕಾಯ್ತು. ಒಳ್ಳೆದಾಯ್ತು. ಸುದರ್ಶನ ಏನು ಮಾತಾಡ್ತಾನೆ? ಒಳ್ಳೆದಾಯ್ತು. ಹೊಸತು 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 ವಿಚಾರಗಳು ನಿನ್ನ ಬಾಯಿಂದ ಬಂತು. ನನಗೆ ಮಾತಾಡ್ಲಿಕ್ಕೆ ಸಿಕ್ಕಿದ್ದೇ ಪ್ರಾರಂಭ ಆಯ್ತು. ಹೌದು ಹೌದು. ಆದ್ರೆ ಒಂದು ಮೆಚ್ಚುಗೆ ಉಂಟು ನಿನ್ನ ಬಗ್ಗೆ. ಏನು? ಸಹಜವಾದ ಮಾತನ್ನೇ ನೀನು ಆಡಿದ್ದು. ಸಹಜವಹುದೀ ವಾಣಿ. ಸರಿ, ನೀನು ಹೇಳಿದಂತಹ ಮಾತುಗಳೆಲ್ಲವೂ ಸಹಜವೇ. ಸರಿ, ಕೇಳಿಕೊಳ್ಳಿ ಅಮ್ಮ. ಅವಳು ಕೇಳ್ತಾಳೆ, ಅವಳ ಹತ್ರ ನಾನು ಮತ್ತೆ ಮಾತಾಡ್ಲಿಕ್ಕೆ. ಕೆಲವು ಸಲ ಅವರು ಕೇಳಬೇಕಂತ ಕೇಳುವುದಿಲ್ಲ. ಈಗ ನೀನಾಡಿದಂತಹ ನುಡಿಗಳಲ್ಲಿ ನಿನ್ನ ಪರಾಕ್ರಮ ಏನು ಎಂಬುದು ಲೋಕಜನ್ಯವಾಗಿ ಹೋಯ್ತು. ಒಳ್ಳೆಯದು. ಮತ್ಸ್ಯನಾಗಲಿ, ಕೂರ್ಮನಾಗಲಿ, ವರಾಹನಾಗಲಿ, ನರಸಿಂಹನಾಗಲಿ, ವಾಮನನಾಗಲಿ, ಹೌದು, ಈ ಎಲ್ಲ ವಿಚಾರಗಳಲ್ಲಿಯೂ ಪ್ರತಿಯೊಂದು ಅವತಾರಗಳಲ್ಲಿಯೂ ಅಡಗಿದಂತಹ ಸತ್ಯವನ್ನು ನೀನು ಬಿಚ್ಚಿಟ್ಟೆ. ಈಗ ಬೇಕಾದಲ್ಲಿ ಸೇರಿಕೊಂಡಿದ್ದೆ. ಈವಾಗ ನಿನ್ನ ಪರಾಕ್ರಮದ ಬಗ್ಗೆ ಒಂದು ನಿರ್ಣಯ ಕೊಡಬಹುದು. ಏನು ಅಂತ? ಭುವನ ಮೂರರಲ್ಲಿ ನಿನ್ನಂತಹ ಪರಾಕ್ರಮಿಗಳು ಮತ್ತೊಬ್ಬರಿಲ್ಲ. ದೇವತೆಗಳ ಸಾಲಿನಲ್ಲಿ, ಒಳ್ಳೆಯದು, ರಕ್ಕಸರ ಸಾಲಿನಲ್ಲಿ ಸುದರ್ಶನನಂತಹ ಪರಾಕ್ರಮಿ ಮತ್ತೊಬ್ಬನಿಲ್ಲ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳಬಹುದು. ಗುಣಕ್ಕೆ ಮತ್ಸರ ಇಲ್ಲವಯ್ಯ. ಒಂದು ಬಿರುದು ಕೊಟ್ಟು ಬಿಡಿ. ಅಲ್ಲ, ಬಿರುದು ಅದು ಅದಕ್ಕಿಂತ ದೊಡ್ಡ ಬಿರುದು ಅಂತ ನಾನು ಹೇಳಿದ ಮೇಲೆ ಅದಕ್ಕಿಂತ ಮತ್ತೊಂದು ಹೆಚ್ಚಿನ ಬಿರುದೇ ಇಲ್ಲ. ಇದು ನೀವು ಬಿರುದು ಕೊಟ್ಟರೆ ಆಗಲಿಕ್ಕಿಲ್ಲ, ಅವರು ಕೊಡಬೇಕದು. ಹೌದು, ಅವರಲ್ಲಿ ಹೇಳಿ. ಈಗ ನನ್ನ ಮನ ಮೆಚ್ಚಿ ಆಡಿದ್ದು ನಾನು. ಹೌದು, ನಿನ್ನಂತಹ ಪರಾಕ್ರಮಿ ಮೂರು ಲೋಕದಲ್ಲಿ ಇಲ್ಲ. ನೀನು ಹೇಳಿದ ಮಾತುಗಳಲ್ಲಿ ಒಂದಿನಿತೂ ಅಸತ್ಯ ಇಲ್ಲ. ಇದಕ್ಕಿಂತ ಸಂತಸದ ವಿಚಾರ ನನಗೆ ಬೇರೆ ಇಲ್ಲ. ಈಗ ನಿನಗೆ ಸಂತಸ ಆಯ್ತಲ್ಲ? ಸಂತಸ ಮಾತ್ರ ಅಲ್ಲ, ಯಥಾರ್ಥ ಏನು ಅಂತ ಅಮ್ಮನಿಗೂ ಗೊತ್ತಾಯ್ತು, ಅವಳಿಗೂ ಗೊತ್ತಾಯ್ತು. ಈಗ ನಾನು ನಿಜವಾಗಿಯೂ ಧನ್ಯ ಅಂತ ನನಗೊಂದು ತೃಪ್ತಿ ಆಗಿದೆ. ಈಗ ಹೇಗೂ ಇಳಿದಿದ್ದೇನೆ. ಹೌದು, ಇಳಿದರೇನು ಪುನಃ ಏರಬಹುದು, ಆಕ್ಷೇಪ ಏನಿಲ್ಲ. ಅಗತ್ಯ ಬೀಳುವಾಗ ಬರುವಂತ ಆಲೋಚನೆ. ಓಹೋ, ಹಾಗಾದ್ರೆ ಈಗ ನೀನು ನನ್ನ ಕರವನ್ನೇರುವುದಿಲ್ಲ. ನಾನು ನಾನೇ, ನೀನೇ. ಅಗತ್ಯ ಬಿದ್ರೆ ಮತ್ತೆ ನೋಡೋಣ. ಹಾಗಾದ್ರೆ ಅಷ್ಟರವರೆಗೆ ನೀನು ಎಲ್ಲಿಗೆ ಹೋಗ್ತಿ? ಕರ್ಕೊಂಡು ಹೋಗುವವರು ಇದ್ರೆ ಬರ್ತೇನೆ, ಇಲ್ಲದಿದ್ರೆ ನಾನು ನನ್ನಲ್ಲಿ ಇರ್ತೇನೆ. ಈಗ ಕರ್ಕೊಂಡು ಹೋಗುವವರಿದ್ರೆ ನೀನು ಎಲ್ಲಿಗೂ ಹೋಗುವ ಆಲೋಚನೆ ಉಂಟು. ನನಗೆ ಮನಸ್ಸಿದ್ರೆ. ಹೌದಪ್ಪ. ಮತ್ತೆ ಹಾಗಾದ್ರೆ ನೀನು ವೈಕುಂಠ ಬಿಟ್ಟು ಹೋಗುವುದಿಲ್ವಾ? ವೈಕುಂಠದಲ್ಲಿಯೇ ಇರ್ತೇನೆ. ಈಗ ಒಬ್ಬನ ಕೈಯಲ್ಲಿಯೇ ಇರಬೇಕು ಅಂತ ಏನು ಅಂತ ಹಾಗೇನಿಲ್ಲ, ನಿನ್ನ ಒತ್ತಾಯ ಇಲ್ಲ, ನಿನ್ನನ್ನು ಒತ್ತಾಯ ಮಾಡುವುದಿಲ್ಲ. ಬೇಕಾದಾಗ ನಾನು ನೋಡೋಣ. ಲಕ್ಷ್ಮೀದೇವಿ, ರಮಣ ಅಂಬುಜಾರನೆಗೆಂತ ಈತನ ಜಂಬ ಸಂವೇದಿಸುವ ಹೊತ್ತಾರಂಭವಾಯಿತು. ಈತನ ಜಂಬ ಸಂವೇದಿಸುವ ಹೊತ್ತಾರಂಭವಾಯಿತು. ಎನ ಸುರಭ ಅಜ ಬಂದು ಮುದಿಸಿದರು ವಿನಯದಲ್ಲಿ.
ಸಂತೋಷದಿಂದ ನೀನು ನನ್ನನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದ್ದು. ಹೌದಲ್ಲ? ಮನದೆಡೆಯಲ್ಲಿ ಒಂದು ಸಂಶಯವೂ ನಿನಗಿತ್ತು, ನನಗೂ ಇತ್ತು. ಯಾಕೆ? ಸಾತ್ವಿಕ ಲೋಕವಾದಂತಹ ಈ ವೈಕುಂಠದಲ್ಲಿ ರಾಜಸಕ್ಕೋ ತಾಮಸಕ್ಕೋ ಸ್ಥಾನ ಇಲ್ಲ ಎಂಬ ನಿರ್ಣಯ ಇದ್ರೂ ಮೊದಲೊಮ್ಮೆ ಆಗಿ ಹೋಗಿತ್ತಲ್ಲ. ಹೌದು. ಆದ್ದರಿಂದ ಪರಿಪಾಠವಲ್ಲದ ವಿಶೇಷವಾದಂತಹ ಸಂದರ್ಭವೊಂದನ್ನು ನಾವು ಸೃಷ್ಟಿ ಮಾಡಿಕೊಂಡ ಹಾಗಾಯಿತು. ಇದರಿಂದ ಮುಂದೇನಾದರೂ ಅನಾಹುತ ಆಗಬಹುದೋ ಎಂಬಂತಹ ಶಂಕೆ ನನ್ನಲ್ಲಿತ್ತು. ಅದಕ್ಕಾಗಿಯೇ ನಾನು ನನ್ನ ಕೈಯನ್ನು ಅದರಷ್ಟಕ್ಕೆ ಬಿಟ್ಟದ್ದು. ನಾನು ಯೋಚನೆ ಮಾಡಿದೆ ದೇವ. ಕಾರಣ ಏನು? ಈ ಮೊದಲು ಆದದ್ದು ಹೀಗೆ. ಸತ್ವಲೋಕವಾದಂತಹ ವೈಕುಂಠದಲ್ಲಿ ರಾಜಸಕ್ಕೋ ತಾಮಸಕ್ಕೋ ವಿಜೃಂಭಿಸುವುದಕ್ಕೆ ಅವಕಾಶ ಕೊಡುವಂತಿಲ್ಲ. ಯಾಕಂದ್ರೆ ಈ ವೈಕುಂಠದ ಪಾವಿತ್ರ್ಯ ಹಾಳಾಗುತ್ತದೆ. ಈ ಮೊದಲು ಆದದ್ದು ಹಾಗೆ. ಸನಕ, ಸನಂದನ, ಸನತ್ಕುಮಾರರೇ ಮೊದಲಾದಂತಹ ಸನಾತನಿಗಳು ಈ ಲೋಕವನ್ನು ಪ್ರವೇಶ ಮಾಡುವಂತಹ ಪರಿಪಾಠವಿದ್ದಾಗ ಪೂರ್ವದ್ವಾರದಲ್ಲಿದ್ದಂತಹ ದ್ವಾರಪಾಲಕರು ಏನೂ ಅನ್ಯಾಯವೆಸಗಿಲ್ಲ. ದಕ್ಷಿಣದವರೂ ಇಲ್ಲ, ಚಂಡ ಪ್ರಚಂಡರು ಯಾರೂ ಮಾತಾಡಲಿಲ್ಲ. ಪಶ್ಚಿಮ ದ್ವಾರದಲ್ಲಿದ್ದಂತಹ ಜಯ ವಿಜಯರಿಗೆ ಅಹಂಕಾರ ತಲೆಗೇರಿ, ಆದ್ದರಿಂದಲೇ ಶಾಪಗ್ರಸ್ತರಾಗಿ ಭೂಲೋಕಕ್ಕೆ ಇಳಿದರು. ಹಾಗಾದರೆ ವಿಷ್ಣುವಿನ ಎದುರು, ವಿಷ್ಣುವಿನ ಸತ್ವದ ಎದುರು ಮತ್ತೊಂದು ರಾಜಸವೋ ತಾಮಸವೋ ಮೆರೆಯುವುದು ಎಂಬಂತಹ ಸತ್ಯವನ್ನು ಮೂರೂ ಲೋಕದವರು ತಿಳಿಯಬೇಕು. ಅದಕ್ಕಾಗಿ ಅವರು ಈಗ ಕೆಳಗಿದ್ದಾರೆ. ಈಗ ಸುದರ್ಶನನಿಗೂ ಜಂಭ ತಲೆಗಡರಿದೆ ಎಂಬಂತಹ ಅನುಮಾನ ಬಂದದ್ದರಿಂದಲೇ ನೀನು ಹೊಗಳಬೇಕು ಅಂತೇಳಿ ನಾನು ಹೊಗಳಿಸಿಕೊಂಡದ್ದಲ್ಲ. ನೀನು ಹೊಗಳಿದರೆ ಕೇಳುವುದಕ್ಕೆ ಅಸಾಧ್ಯವಾದವರು, ಸಹಿಸಿಕೊಳ್ಳದವರು ಇದ್ದಾರೆ ಎಂಬ ಅನುಮಾನ ಬಂದದ್ರಿಂದಲೇ ಬಲದ ಕೈಯಲ್ಲಿರುವಂತಹ ಚಕ್ರವನ್ನು ಎತ್ತಿ ಹಿಡಿದು ನಿನ್ನ ಮಾತಿಗೆ ನಾನು ಕಿವಿಗೊಟ್ಟೆ. ಸರಿ. ಆದ್ದರಿಂದಲೇ ಅಹಂಕಾರ ಹೊಂದಿದಂತಹ ಸುದರ್ಶನ ಕೈಯಿಂದ ಕೆಳಗಿಳಿದ ಅಂತೇಳಿ ಆದರೆ ರಾಜಸ ಪ್ರವೃತ್ತಿ ಅವನ ತಲೆಗಡರಿದೆ, ಅಹಂಕಾರದಿಂದ ಬರೆಯುತ್ತಿದ್ದಾನೆ ಎಂಬುದು ಸತ್ಯವಾಯ್ತಲ್ಲ. ಹಾಗಾದ್ರೆ ಅವನ ಜಂಭವನ್ನು ಇಳಿಸುವಂತಹ ಹೊತ್ತು ಆರಂಭವಾಯಿತು ಅಂತೇಳಿ ತಿಳಿ. ಹೌದಾ? ಆದ್ದರಿಂದಲೇ ಅವನು ಮಾತಾಡುವಾಗ ನನ್ನ ಮೇಲೆ ಯಾವೆಲ್ಲ ಆಕ್ಷೇಪಗಳನ್ನು ಹೇಳಿದನೋ ಅದು ಯಾವುದಕ್ಕೂ ನಾನು ಮೌನ ಸಮ್ಮತಿಯನ್ನು ಕೊಟ್ಟೆ. ಕಾರಣ ಇಷ್ಟೇ, ಅವನಿಗೂ ಒಂದು ಕಾಲ ಉಂಟು. ಸರಿ. ವೈಕುಂಠದಲ್ಲಿ ತಾನೇ ತಾನಾಗಿ ಮೆರೆಯುತ್ತಿರುವಂತಹ ಅಹಂಕಾರಿಗಳಿಗೆ ಜಾಗವಿಲ್ಲ ಎಂಬುದನ್ನು ತೋರಿಸಿಕೊಡುವಂತಹ ಹೊತ್ತು ಆರಂಭವಾಯಿತು ಅಂತೇಳಿ. ನೀವು ಮೌನವಾಗಿರುವಾಗಲೇ ನಾನು ಯೋಚನೆ ಮಾಡಿದೆ ದೇವ. ನಾನು ಕೇಳಿದಾಗ ನೀವು ಉತ್ತರ ಕೊಡಲಿಲ್ಲ. ಅವನ ಪರವಾಗಿಯೇ ನೀವು ಸರಿ ಸರಿ ಎಂಬುದಾಗಿ ತಲೆ ಆಡಿಸ್ತಾ ಇದ್ದೀರಿ. ಆದ ಕಾರಣ ಮುಂದೆ ಏನೋ ಒಂದು ನಡೆಯುತ್ತದೆ ಎಂಬಂತಹ ವಿಚಾರವನ್ನು ನಾನು ಮನಗೊಂಡು ನಾನು ಸುಮ್ಮನಿರಲಿ. ಒಳ್ಳೆಯದು, ಸರಿ, ಒಳ್ಳೆಯದು. ಆದರೆ ಈ ಹೊತ್ತಿನಲ್ಲಿ ಅದ್ಯಾರು ಬರುತ್ತಿರುವುದು? ಈ ಕ್ಷೀರಸಾಗರಕ್ಕೆ ಬಂದಿದ್ದಾರೆ. ವೈಕುಂಠದ ಬಾಗಿಲಲ್ಲಿ ನಿಂತು ನನ್ನನ್ನು ಸ್ತುತಿ ಮಾಡುತ್ತಾ ತಮಗಾದಂತಹ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ. ಲೋಹವತಿ ಪಟ್ಟಣದ ಅರಸನಾದಂತಹ ಶತ್ರುಪ್ರಸೂದನ ಅಹಂಕಾರದಿಂದ ಕೊಬ್ಬಿ ಮೇರೆ ಮೀರಿದ್ದಾನೆ. ಅಷ್ಟು ಮಾತ್ರವಲ್ಲ,
ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದಲೇ ತಪಸ್ಸಿಗಾಗಿ ತೆರಳಿ ಆ ಮೂಲಕವಾಗಿ ಪರಮೇಶ್ವರನನ್ನು ಮೆಚ್ಚಿಸಿ ವರಬಲವನ್ನು ಪಡೆದಿದ್ದಾನೆ. ಲೋಕಗಳನ್ನು ಗೆಲ್ಲುವುದಕ್ಕೆ ಶಕ್ತಿಯಾಯುಧವನ್ನು ಕೂಡ ವರವಾಗಿ ಪಡೆದಿದ್ದಾನೆ. ಎಲ್ಲಿಯವರೆಗೆ ಪರಮೇಶ ದತ್ತವಾದಂತಹ ಆಯುಧ ಅವನ ಕೈಯಲ್ಲಿದೆಯೋ ಅವನಿಗೆ ಮರಣ ಎಂಬುದು ಇಲ್ಲವೇ ಇಲ್ಲ. ಹಾಗಾದರೆ ಇಂದ್ರನಿಗೆ ಬಂದಂತಹ ಸಂಕಷ್ಟವನ್ನು ದೂರೀಕರಿಸುವುದು ನನ್ನ ಕರ್ತವ್ಯ. ಬ್ರಹ್ಮದೇವನಲ್ಲಿಗೆ ಹೋದರಂತೆ ನನ್ನಿಂದ ಆಗುವಂತಹ ಕಾರ್ಯವಲ್ಲ. ಪರಮೇಶ್ವರನಲ್ಲಿಗೆ ಹೋದರೆ ನಾನೇ ವರ ಕೊಟ್ಟವನು, ಹಾಗಾಗಿ ನಾನು ಅವನನ್ನು ಹೇಗೆ ಸಂಹರಿಸಲಿ ಎಂಬಂತಹ ಸಮಸ್ಯೆಯನ್ನು ಮುಂದೊಡ್ಡಿದ್ದಾನೆ. ನನ್ನಲ್ಲಿಗೆ ಬಂದು ದೂರಿಕೊಂಡಾಗ ನನ್ನ ಆಣತಿಯಂತೆ ಇಂದ್ರಲೋಕದ ಅಧಿಕಾರವನ್ನು ಸುಧರ್ಮ ಸಭೆಯನ್ನು ನಿರ್ವಹಿಸುವಂತಹ ದೇವೇಂದ್ರನಿಗೆ ಕಷ್ಟ ಬಂದೊದಗಿದಾಗ ನಾನದನ್ನು ಪರಿಹಾರ ಮಾಡಿಕೊಡುವುದು ಅತಿ ಅವಶ್ಯವಾಗಿದೆ. ಆದ್ದರಿಂದಲೇ ಸುರಪಾಲಾದಿಗಳನ್ನು ಧೈರ್ಯದ ಮಾತುಗಳಿಂದ ಕಳುಹಿಸಿದ್ದೇನೆ. ಶತ್ರುಪ್ರಸೂದನನ್ನು ಕಿರಿದು ದಿನದೊಳಗೆ ಕೊಂದು ಕೊಡ್ತೇನೆ ಎಂಬಂತಹ ಭರವಸೆಯನ್ನೂ ಅವನಿಗೆ ನೀಡಿದ್ದೇನೆ. ಧೂರ್ತನಾದಂತಹ ಶತ್ರುಪ್ರಸೂದನ ಅಹಂಕಾರದಿಂದ ಅಧರ್ಮದ ಹಾದಿಯಿಂದ ಎಷ್ಟೆಲ್ಲ ಮೆರೆಯುತ್ತಾನೋ ಅಷ್ಟೆಲ್ಲವೂ ಮೆರೆಯಬೇಕು. ಆಗಲೇ ಅವನ ಪಾಪದ ಕೊಡ ತುಂಬಿದೆ ಎಂಬುದು ಅರ್ಥವಾಗಿದೆ. ಇಂದ್ರಲೋಕದಲ್ಲಿ ದೇವೇಂದ್ರನಿಗೋ ಅಷ್ಟದಿಕ್ಪಾಲಕರಿಗೋ ಸ್ಥಾನವಿಲ್ಲ ಎಂದಾದರೆ ಲೋಕ ಮುನ್ನಡೆಯುವುದು ಹೇಗೆ? ಧರೆಗೆ ಬೇಕಾದಂತಹ ಮಳೆಯೋ ಬೆಳೆಯೋ ಅನುಗ್ರಹಿಸುವುದು ಯಾರು? ಸ್ಥಾನವಿಲ್ಲದೆ ಸ್ಥಾನಭ್ರಷ್ಟರಾಗಿ ಕಾಡುಮೇಡುಗಳಲ್ಲಿ ಅಲೆಯುತ್ತಿರುವಂತಹ ದೇವತೆಗಳಿಗೆ ಸ್ವಸ್ಥಾನವನ್ನು ಕಲ್ಪಿಸಿಕೊಡುವುದು ಅತಿ ಅವಶ್ಯ. ಆದ್ದರಿಂದಲೇ ಧೈರ್ಯದ ನುಡಿಗಳನ್ನಾಡಿ ಅವರನ್ನು ಕಳುಹಿಸಿಕೊಟ್ಟಿದ್ದೇನೆ. ಶತ್ರುಪ್ರಸೂದನ ಲೋಹವತಿ ಪಟ್ಟಣದಲ್ಲಿ ತಾನಾಗಿ ಮೆರೆಯುತ್ತಿದ್ದಾನೆ. ಅವನೊಡನೆ ಯುದ್ಧಕ್ಕಾಗಿ ನಾನು ತೆರಳಬೇಕು. ರಾಕ್ಷಸನೊಡನೆ ಯುದ್ಧಕ್ಕಾಗಿ ನಾನು ತೆರಳಬೇಕು ಅಂತೇಳಿ ಆದರೆ ಕೈಯಲ್ಲಿ ಆಯುಧವಿರಬೇಕು. ನನ್ನ ಅಭ್ಯಾಸ ಹೇಗೆ? ಶತ್ರುಗಳನ್ನು ಮರ್ದಿಸುವುದಕ್ಕೆ ಕೈಯಲ್ಲಿ ಸುದರ್ಶನನನ್ನು ಹಿಡಿದುಕೊಂಡೇ ಹೊರಡುವುದು ನಾನು. ಈಗ ಸುದರ್ಶನನ ನೆನಪಾಯಿತು ಒಮ್ಮೆ, ಆದರೆ ನನ್ನ ಅಗತ್ಯ ಇದ್ದರೆ ಮಾತ್ರ ಕರೀಬೇಕು ಅಂತೇಳುವಂತಹ ಮಾತನ್ನು ಹೇಳಿದ್ದಾನೆ. ಅಹಂಕಾರದ ಮಾತು. ಅಹಂಕಾರದ ಮಾತುಗಳಿಗೆ ನಾನು ಬೆಲೆ ಕೊಡುವ ಹಾಗಿಲ್ಲ. ಆದ್ದರಿಂದ